ಹಾಯ್ ಗಾಯ್ಸ್, ನಾವಿವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 10th ಚಾಪ್ಟರ್ ಆದಂತಹ ಮಾರ್ಕೆಟಿಂಗ್ ಚಾಪ್ಟರ್ ನ ಪಾರ್ಟ್ 3ನೇ ವಿಡಿಯೋದಲ್ಲಿ ನಾವು ಈಗ ಇದೀವಿ. ಗಾಯ್ಸ್, ನಾನು ಈಗಾಗಲೇ ಪಾರ್ಟ್ 1 ಪಾರ್ಟ್ 2 ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀನಿ. ನೀವು ನೋಡಿಲ್ಲ ಅಂತಂದ್ರೆ ಆ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋಗೆ ಜಂಪ್ ಆಗಿ ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಗಾಯ್ಸ್, ಇನ್ ದ ಲಾಸ್ಟ್ 2 videos I have discussed so many topics in marketing management. ಲಾಸ್ಟ್ 2 ವಿಡಿಯೋದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಟಾಪಿಕ್ ಗಳನ್ನ ನಾನು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಇವತ್ತಿನ ವಿಡಿಯೋದಲ್ಲಿ ಪ್ಯಾಕೇಜಿಂಗ್ ಅನ್ನೋ ಟಾಪಿಕ್ ಮತ್ತೆ ನೆಕ್ಸ್ಟ್ ಏನು ಅದು ಫಾಲೋಡ್ ಬೈ ಯಾವ ಟಾಪಿಕ್ ಇದೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ. ಪ್ಯಾಕೇಜಿಂಗ್ ಅಂತಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ, ಏನು ಯಾವುದೋ ಒಂದು ಐಟಮ್ ಕೆಡದೆ ಇರ್ತಕ್ಕಂತಹ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತಹದ್ನೇ ಪ್ಯಾಕೇಜಿಂಗ್ ಅಂತ ಅಂದ್ಬಿಟ್ಟು ಲೇ ಮ್ಯಾನ್ ವರ್ಡ್ ಅಲ್ಲಿ ಹೇಳಿದ್ರೆ ಅರ್ಥ ಆಗ್ಬಿಡುತ್ತೆ. ಸೊ ಪ್ಯಾಕೇಜಿಂಗ್ ರೆಫರ್ ಟು ದ ಆರ್ಟ್ ಆಫ್ ಡಿಸೈನಿಂಗ್ ಅಂಡ್ ಪ್ರೊಡ್ಯೂಸಿಂಗ್ ದ ಕಂಟೈನರ್ ಆರ್ ರ್ಯಾಪರ್ ಆಫ್ ದ ಪ್ರಾಡಕ್ಟ್ ಅಂತ ಹೇಳ್ತಾ ಇದ್ರೆ, ಏನು ಒಂದು ಪ್ರಾಡಕ್ಟ್ ನ ಕ್ಲೀನ್ ಆಗಿ ಡಿಸೈನ್ ಮಾಡಿ ಅದಕ್ಕೆ ಏನೋ ಪ್ರೊಡ್ಯೂಸ್ ಮಾಡ್ತಕ್ಕಂತಹದ್ದು ಯಾವ್ದ್ರಲ್ಲಿ ಕಂಟೈನರ್ ಮತ್ತೆ ರ್ಯಾಪರ್ ಹಾಕಿ ಕ್ಲೀನ್ ಆಗಿ ಪ್ರೊಟೆಕ್ಟ್ ಮಾಡ್ತಕ್ಕಂತಹದ್ನೇ ಪ್ಯಾಕೇಜಿಂಗ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಈ ಪ್ಯಾಕೇಜಿಂಗ್ ಅಲ್ಲಿ 3 ಲೆವೆಲ್ಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ, ಯಾವ್ಯಾವುದು? ಪ್ರೈಮರಿ ಪ್ಯಾಕೇಜಿಂಗ್, ಸೆಕೆಂಡರಿ ಪ್ಯಾಕೇಜಿಂಗ್ ಹಾಗೆ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೈಮರಿ ಪ್ಯಾಕೇಜಿಂಗ್ ಅಂತಂದ್ರೆ ಏನು? ಬೇಸಿಕಲಿ ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ. ಟೇಕ್ ದ ಎಕ್ಸಾಂಪಲ್ ಆಫ್ ಟೂತ್ ಪೇಸ್ಟ್ ದಟ್ ಯು ಆರ್ ಯೂಸಿಂಗ್ ಡೈಲಿ. ನೀವು ಪ್ರತಿದಿನ ಟೂತ್ ಪೇಸ್ಟ್ ನ ಯೂಸ್ ಮಾಡ್ತೀರಾ ಅಲ್ವಾ? ಟೂತ್ ಪೇಸ್ಟ್ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ನಿಮ್ಗೆ ಏನ್ ಕೊಟ್ಟಿರ್ತಾರೆ? ಟ್ಯೂಬ್ ಇರುತ್ತೆ. ಆ ಟ್ಯೂಬ್ ಒಳಗೆ ಅದನ್ನ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಒಂದು ಎಕ್ಸಾಂಪಲ್ ಇಲ್ಲ ಗೊತ್ತಾಗುತ್ತೆ. ಸೊ ಟೂತ್ ಪೇಸ್ಟ್ ಒಂದು ಟ್ಯೂಬ್ ಒಳಗೆ ಟೂತ್ ಪೇಸ್ಟ್ ಇರುತ್ತೆ. ಸೊ ಏನಾಗುತ್ತೆ, ಇದು ಹಾಳಾಗದೆ ಇರೋ ತರ ಟೂತ್ ಅದು ಏನಿದೆ ಅಲ್ಲ ನಿಮ್ಗೆ ಕವರ್ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಅದು ಏನು ನಿಮ್ಗೆ ಪ್ರೈಮರಿ ಪ್ಯಾಕೇಜ್ ಆಗಿತ್ತು. ಅಂದ್ರೆ ಒಂದು ಪ್ರಾಡಕ್ಟ್ ಹಾಳಾಗದೆ ಇರ್ತಕ್ಕಂತಹ ಫಸ್ಟ್ ಕೋಟ್ ಏನ್ ಮಾಡಿದ್ರೆ ಅದನ್ನ ಪ್ರೈಮರಿ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಕರೀತಾರೆ. ಹಾಗಾದ್ರೆ ಸೆಕೆಂಡರಿ ಪ್ಯಾಕೇಜ್ ಅಂತಂದ್ರೇನು? ಈಗ ಟ್ಯೂಬ್ ಏನೋ ರೆಡಿ ಮಾಡಿದ್ರು, ಟ್ಯೂಬ್ ನ ಒಂದು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಸೊ ಆ ಬಾಕ್ಸ್ ಮೇಲೆ ಯಾರು ಯೂಸ್ ಮಾಡ್ಬೇಕು, ಯಾರು ಯೂಸ್ ಮಾಡಿ, ಈಗ ಸುಮಾರು ಕೆಮಿಕಲ್ ಕಾಂಪೊನೆಂಟ್ಸ್ ಗಳಿರುತ್ತೆ, ಚಿಕ್ಕ ಮಕ್ಳು ಯೂಸ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಅದು ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಆ ಬಾಕ್ಸ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಸೆಕೆಂಡರಿ ಪ್ಯಾಕೇಜ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಥರ್ಡ್ ಲೆವೆಲ್ ಯಾವುದು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗ್. ಏನು ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗ್ ಅಂತಂದ್ರೆ, ಒಂದು ಐಟಮ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಒಂದ್ ಪ್ಲೇಸ್ ಇಂದ ಕನ್ಸ್ಯೂಮರ್ ತನಕ ರೀಚ್ ಆಗ್ಬೇಕಾದ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಹೋಗುತ್ತೆ. ವೆಹಿಕಲ್ ಅಲ್ಲಿ ಬೇರೆ ಬೇರೆ ಕಡೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಆ ಟೈಮ್ ಅಲ್ಲಿ ಯಾವ ಪ್ರಾಡಕ್ಟ್ ಡ್ಯಾಮೇಜ್ ಆಗ್ಬಾರ್ದು. ಈಗ 100 ಟೂತ್ ಪೇಸ್ಟ್ ನ ಒಂದು ಬಾಕ್ಸ್ ಅಲ್ಲಿ ಇರ್ತಾರೆ ಅಂತಂದ್ರೆ ಅದಕ್ಕೊಂದು ಸಪರೇಟ್ ಒಂದು ಬಾಕ್ಸ್ ಅನ್ನು ಮೇಂಟೈನ್ ಮಾಡ್ಬಿಟ್ಟು ಮಾಡ್ತಕ್ಕಂಥದ್ನೇ ಟ್ರಾನ್ಸ್ಪೋರ್ಟೇಷನ್ ಪ್ಯಾಕೇಜಿಂಗ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಪ್ಯಾಕೇಜಿಂಗ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತಾ ಅಂತ ಹೋಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್, ಯಾಕೆ ಫಂಕ್ಷನ್ ನ ಮಾಡ್ಬೇಕು, ಅದು ಏನೇನ್ ಕೆಲಸಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಪ್ರಾಡಕ್ಟ್ ಐಡೆಂಟಿಫಿಕೇಶನ್, ಪ್ಯಾಕೇಜ್ ನ ಮಾಡೋದ್ರಿಂದ ಯಾವ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಈಸಿಯಾಗಿ ಅರ್ಥ ಆಗೋದು ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೆಕೆಂಡ್ ಏನು? ಪ್ರಾಡಕ್ಟ್ ಪ್ರೊಟೆಕ್ಷನ್. ಪ್ರಾಡಕ್ಟ್ ಪ್ರೊಟೆಕ್ಷನ್ ಫಸ್ಟ್ ಗೈಸ್. ಸೊ ನೆಕ್ಸ್ಟ್ ಎಲ್ಲ ಮಾಡ್ಬೋದು, ಐಡೆಂಟಿಫಿಕೇಶನ್ ಒಂದ್ ಮಾಡ್ಬೋದು. ಹಾಗೆ ಇನ್ನೂ ಒಂದೇನಂತಂದ್ರೆ ಡ್ಯಾಮೇಜ್ ಆಗ್ಲಾರ್ದಂಗೆ ಕ್ಲೀನ್ ಆಗಿ ಕನ್ಸ್ಯೂಮರ್ ತನಕ ರೀಚ್ ಆಗೋ ತನಕ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗದೆ ಇರ್ತಕ್ಕಂತಹದ್ದು ಸೆಕೆಂಡ್, ಅಂದ್ರೆ ಪ್ರೊಟೆಕ್ಷನ್ ಕೊಡ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು. ಮೂರನೇದೇನು? ಫೆಸಿಲಿಟೇಟಿಂಗ್ ಯೂಸ್ ಆಫ್ ಪ್ರಾಡಕ್ಟ್. ಪ್ರಾಡಕ್ಟ್ ಐಡೆಂಟಿಫೈ ಮಾಡಿ ಅದೇ ಪ್ರಾಡಕ್ಟ್ ನ ನಾವು ಕರೆಕ್ಟ್ ಆಗಿ ಯೂಸ್ ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಫೆಸಿಲಿಟೇಷನ್ ನ ಮಾಡ್ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಲಾಸ್ಟ್ ಪಾಯಿಂಟ್ ಯಾವುದು? ಪ್ರಾಡಕ್ಟ್ ಪ್ರಮೋಷನ್. ಸೊ ಅದು ಪ್ಯಾಕೇಜಿಂಗ್ ಇತ್ತು ಅಂತಂದ್ರೆ ಅದು ಪ್ರಮೋಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪ್ಯಾಕೇಜಿಂಗ್ ಅಂತಂದ್ರೇನು? ಡಿಫ್ರೆಂಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಅಂತಂದ್ರೇನು? ಫಂಕ್ಷನ್ಸ್ ಆಫ್ ಪ್ಯಾಕೇಜಿಂಗ್ ಏನ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಲೇಬಲಿಂಗ್. ಗೈಸ್, ಈಗ ನಾವು ಪ್ಯಾಕೇಜಿಂಗ್ ಅಂತ ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ತಾ ಇದ್ದೀವಿ. ಏನು ಪ್ಯಾಕೇಜಿಂಗ್ ಅಂತಂದ್ರೆ, ಒಂದು ಪ್ರಾಡಕ್ಟ್ ಗೆ ಬೇಸಿಕ್ ಪ್ರೈಮರಿ ಏನು ಪ್ರೊಟೆಕ್ಷನ್ ಕೊಡ್ತಕ್ಕಂತಹದ್ನೇ ಪ್ಯಾಕೇಜಿಂಗ್ ಅಂತ ಅಂದ್ಬಿಟ್ಟು ಕರಿತೀವಿ. ಕರೆಕ್ಟಾ? ಸೊ ಪ್ಯಾಕೇಜಿಂಗ್ ನೀವು ಯಾವ್ದೇ ಒಂದು ಬ್ರ್ಯಾಂಡ್ ಆಯ್ತು ಅಂತಂದ್ರೆ ಅದ್ರ ಮೇಲೆ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ಈಗ ಟ್ಯೂಬ್ ಪೇಸ್ಟ್ ಆಡ್ತೀರಾ ಅಂತಂದ್ರೆ ನಿಮ್ಗೆ ಟ್ಯೂಬ್ ಇರುತ್ತೆ, ಟ್ಯೂಬ್ ಒಳಗೆ ಇರುತ್ತೆ. ಸೊ ಅದು ಪ್ರಾಡಕ್ಟ್. ಕರೆಕ್ಟಾ? ಪ್ರಾಡಕ್ಟ್ ಗೆ ಟ್ಯೂಬ್ ಕೊಟ್ಟಿದ್ದಾರೆ, ಅದು ಪ್ರೈಮರಿ ಲೆವೆಲ್. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ? ಲೆವೆಲ್ ಯಾವ್ದು? ಲೇಬಲಿಂಗ್. ಲೇಬಲಿಂಗ್ ಅಂತಂದ್ರೆ ಅದ್ರ ಮೇಲೆ ಅಂಟಿಸ್ತಾರಲ್ಲ, ಸೊ ಅದನ್ನ ಲೇಬಲ್ ಅಂತಾರೆ. ಅಂದ್ರೆ ಯಾವ ಪ್ರಾಡಕ್ಟ್ ಏನು, ಇದಕ್ಕೆ ಏನೇನ್ ಕಂಟೆಂಟ್ ನ ಯೂಸ್ ಮಾಡಿದ್ದಾರೆ, ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಮಾರ್ಕೆಟೆಡ್ ಯಾರು ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ನೋಡೋಣ ಲೇಬಲಿಂಗ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಪ್ರಾಡಕ್ಟ್ labeling is defined as a practice of putting the information on the product packaging or the product itself to provide details about it. ಏನ್ ಹೇಳ್ತಿದ್ರೆ, ಒಂದು ಪ್ಯಾಕೇಜಿಂಗ್ ಇರುತ್ತೆ, ಅದ್ರ ಮೇಲೆ ಅದು ಏನ್ ಬ್ರ್ಯಾಂಡ್, ಇಲ್ಲಿ ನೋಡಿ ಪುಟ್ಟಿಂಗ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ರೆ ಆ ಪ್ರಾಡಕ್ಟ್ ಮೇಲೆ, ಅಂದ್ರೆ ಫಸ್ಟ್ ಏನು ಪ್ಯಾಕೇಜ್ ಆಗಿರುತ್ತಲ್ಲ ಅದ್ರ ಮೇಲೆ
ಇನ್ಫಾರ್ಮೇಶನ್ ನ ಹಾಕ್ತಾರೆ. ಇಲ್ಲಿ ನೋಡಿ ಪುಟ್ಟಿಂಗ್ ಇನ್ಫಾರ್ಮೇಶನ್, ಅದ್ ಏನ್ ಪ್ರಾಡಕ್ಟ್, ಇಲ್ಲಿ ನೋಡಿ ಇಲ್ಲಿ ನಿಮ್ಗೆಲ್ಲ ಗೊತ್ತಾಗುತ್ತೆ, ನೀವೇನ್ ಚಿಕ್ಕ ಮಕ್ಳೇನಲ್ಲ, ನೋಡಿದ ತಕ್ಷಣನೇ ಅರ್ಥ ಆಗುತ್ತೆ. ಸೊ ಇನ್ಫಾರ್ಮೇಶನ್ ಆಗ್ತಕ್ಕಂತಹದ್ದು ಪ್ರಾಡಕ್ಟ್ ಪ್ಯಾಕೇಜಿಂಗ್ ಅಥವಾ ಪ್ರಾಡಕ್ಟ್ ಏನ್ ಪ್ರಾಡಕ್ಟ್ ಅಂತ ಐಡೆಂಟಿಫೈ ಮಾಡದ್ನೇ ಲೇಬಲಿಂಗ್ ಅಂತ ಹೇಳ್ತಾ ಇದಾರೆ. ಹಾಗಾದ್ರೆ ಈ ಲೇಬಲಿಂಗ್ ಏನೇನ್ ಫಂಕ್ಷನ್ ನ ಮಾಡುತ್ತೆ, ಕೆಲಸಗಳನ್ನ ಮಾಡುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಐಡೆಂಟಿಫಿಕೇಶನ್, ಫಸ್ಟ್ ನೋಡಿದ ತಕ್ಷಣ ಪ್ರಾಡಕ್ಟ್ ಅದ್ರ ಮೇಲೆ ಲೇಬಲ್ ಇರುತ್ತೆ, ಸೊ ಇದೇ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ನಮಗೆ ಗುರುತಿಸಕ್ಕೆ ಅನುಕೂಲ ಆಗುತ್ತೆ. ಇನ್ಫಾರ್ಮೇಶನ್ ಏನು, ಅದ್ರ ಮೇಲೆ ಲೇಬಲಿಂಗ್ ಅಲ್ಲಿ ಏನೇನನ್ನ ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಏನೇನ್ ಹಾಕಿರ್ತಾರೆ ಎಲ್ಲಾ ಡೀಟೇಲ್ಸ್ ಇರುತ್ತೆ. ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಇದಕ್ಕೆ ಪರ್ಸೆಂಟೇಜ್ ಆಫ್ ಶುಗರ್ ಏನ್ ಹಾಕಿದ್ದಾರೆ, ಡಿಪೆಂಡಿಂಗ್ ಅಪಾನ್ ದ ಪ್ರಾಡಕ್ಟ್ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಡಿಫ್ರೆನ್ಸಿಯೇಷನ್, ನಿಮ್ಗೆ ಪ್ರಾಡಕ್ಟ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು ಈ ಬ್ರ್ಯಾಂಡಿನ ಕಂಪನಿದು, ಈ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಸೊ ನಿಮ್ಗೆ ಏನು ಬೇರೆ ಪ್ರಾಡಕ್ಟ್ ನೀವು ಫೇವ್ರೇಟ್ ಇರ್ತಕ್ಕಂಥ, ಈಗ ನೋಡಿ ಇಲ್ಲಿ ನಿಮ್ಗೆ ಮಾರ್ಕೆಟ್ ಅಲ್ಲಿ ಚಾಕ್ಲೇಟ್ಸ್ ಗಳು ಬೇಕಾದಷ್ಟು ವೆರೈಟಿ ಇದೆ, ಡೈರಿ ಮಿಲ್ಕ್ ಇದೆ, ಮಂಚ್ ಇದೆ, ಪರ್ಕ್ ಇದೆ. ಸೊ ನಿಮ್ಮ ಫೇವ್ರೇಟ್ ಯಾವ್ದಿರುತ್ತೆ ನೀವು ನೋಡಿದ ತಕ್ಷಣ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀರಾ. ಯಾರು ನಿಮ್ಗೆ ಡೈರಿ ಮಿಲ್ಕ್ ಇಷ್ಟ ಇರುತ್ತೆ ಅಂತ ಅನ್ಕೊಳ್ಳಿ, ಯಾರೋ ಮಂಚ್ ತಂದು ಕೊಡ್ತಾ ಇದಾರೆ ಅಥವಾ ಮಿಲ್ಕಿ ಬಾರ್ ತಂದು ಕೊಡ್ತಿದಾರೆ ಅಂದಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಗೊತ್ತಾಯ್ತದ್ದು ಬೇರೆ ತರದ ಚಾಕ್ಲೇಟ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಪ್ಯಾಕೇಜಿಂಗ್ ಇತ್ತು. ಸೊ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ತಾ ಇದೆ. ಲೀಗಲ್ ಕಂಪ್ಲೇಂಟ್ಸ್, ಸಪೋಸ್ ಆದ್ರೂ ಆ ಪ್ರಾಡಕ್ಟ್ ಸರಿ ಇಲ್ಲ ಅಂತಂದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ಅಲ್ಲೇ ಇರುತ್ತೆ, ಅವ್ರ ಮೇಲೆ ಕಂಪ್ಲೇಂಟ್ ನ ಮಾಡ್ಬೇಕು ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗೆ ಪ್ರಮೋಷನ್, ಲೇಬಲಿಂಗ್ ಹಾಕಿರೋದ್ರಿಂದ ಏನಾಗುತ್ತೆ ಆ ಪ್ರಾಡಕ್ಟ್ ಯಾವ ಬ್ರ್ಯಾಂಡಿಗೆ ಸೇರಿದೆ ಅಂತ ಅಂದ್ಬಿಟ್ಟು ಐಡೆಂಟಿಫೈ ಆಗುತ್ತೆ. ಸೊ ಈಸಿಯಾಗಿ ಪ್ರಮೋಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಫೈನಲ್ ಆಗಿ ಸೇಫ್ಟಿ, ಪ್ರಾಡಕ್ಟ್ ನ ಹೇಗೆ ಪ್ಯಾಕೇಜಿಂಗ್ ಮಾಡಿ ಅದನ್ನ ಡೀಟೇಲ್ಸ್ ನ ಕೊಟ್ರು ಅದೇ ತರನೇ ಪ್ರಾಡಕ್ಟ್ ಗೆ ಸೇಫ್ಟಿ ಕೂಡ ಲೇಬಲಿಂಗ್ ಇಂದ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಲೇಬಲಿಂಗ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಗೊತ್ತಾಯ್ತು. ಹಾಗಾದ್ರೆ ಪ್ರೈಸ್ ಆಫ್ ದ ಪ್ರಾಡಕ್ಟ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಒಂದು ಯಾವ್ದೇ ಒಂದು ಐಟಮ್ಗೆ ಒಂದು ಬೆಲೆಯನ್ನ ಕೊಡ್ತಕ್ಕಂತಹದನ್ನೇ ನಿಗದಿಪಡಿಸ್ತಕ್ಕಂತಹದ್ನೇ ಪ್ರೈಸಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಒಂದು ಯಾವ್ದೋ ಪೆನ್ ತಗೊಳ್ತೀರಾ, ಪೆನ್ ತಗೊಳ್ಬೇಕು ಅಂತಂದ್ರೆ ನೀವು ಪರ್ಚೇಸ್ ಮಾಡ್ತೀರಾ. ಈಗ ಒಂದು 10 ರೂಪಾಯಿ ಪೆನ್ ಇದೆ ಅಂತಂದ್ರೆ 10 ರೂಪಾಯಿ ಪೆನ್ ನೀವು ದುಡ್ಡು ಕೊಟ್ಬಿಟ್ಟು ತಗೊಳ್ತಿದ್ದೀರಾ. ಸೊ ಇದು ನೀವು ಪೇಮೆಂಟ್ ಮಾಡ್ತಿರೋದು. ಸೊ ಎಲ್ಲರೂ ಏನಿರ್ತಾರಲ್ಲ ಅವನು ಕಷ್ಟಗಳಿಂದ ಕಲೆಕ್ಟ್ ಮಾಡ್ಕೊಳ್ತಾ ಇರೋದು, ನೀವು ದುಡ್ಡು ಕೊಟ್ಟು ಈ ಪ್ರಾಡಕ್ಟ್ ಹೇಳ್ತಿದ್ದೀರಾ, ಅವನು ಈ ಪ್ರಾಡಕ್ಟ್ ನ ಮಾರಿ ಅವ್ನು ದುಡ್ಡು ಇಸ್ಕೊಳ್ತಾ ಇದ್ದಾನೆ. ಕರೆಕ್ಟಾ? ದುಡ್ಡು ಇವನ್ ಕೊಡ್ತಿದ್ದಾನೆ, ಹಾಗೆ ಇವನ್ ಫಿಕ್ಸ್ ಮಾಡಿದಕ್ಕೆ ಇವನ್ ಕೊಡ್ತಿದ್ದಾನೆ. ಕರೆಕ್ಟಾ? ಸೊ ಎಲ್ಲಾ ಕಡೆ ಇಂಟರ್ಲಿಂಕ್ ಇದೆ. ಅದನ್ನ ಪ್ರೈಸ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರೈಸ್ ಇಸ್ ದ ಅಮೌಂಟ್ ಆಫ್ ಮನಿ ಪೇಡ್ ಬೈ ದ ಬೈಯರ್. ನೋಡಿ ಹೇಳ್ತಾ ಇದ್ರೆ ಅದನ್ನ ಸೇಮ್ ಹೇಳಿದ್ರು. ಆದ್ರೆ ರಿಸೀವರ್ ಬೈ ದ ಸೆಲ್ಲರ್ ಈಸ್ ಕನ್ಸಿಡರೇಷನ್ ಆಫ್ ದ ಪರ್ಚೇಸ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸ್. ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಏನು ಅಮೌಂಟ್ ನ ಬೈಯರ್ ಕೊಡ್ತಾ ಇದಾರೆ ಅಥವಾ ಸರ್ವಿಸ್ ಅದಕ್ಕೆ ಏನ್ ಚಾರ್ಜ್ ಮಾಡ್ತಿದ್ದಾನೆ ಅದನ್ನ ಪ್ರೈಸಿಂಗ್ ಆಫ್ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಪ್ರೈಸ್ ಇಸ್ ದ ಎಕ್ಸ್ಚೇಂಜ್ ವ್ಯಾಲ್ಯೂ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಮನಿ. ಈಗ ನೀವು ಏನೋ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಯುಟಿಲೈಸ್ ಮಾಡ್ಕೊಳ್ತೀರಾ ಅಂತಂದ್ರೆ ನೀವು ಏನ್ ಕೊಡ್ಬೇಕಾಗುತ್ತೆ, ದುಡ್ಡು ಕೊಟ್ಟು ಅದನ್ನ ಯುಟಿಲೈಸ್ ಮಾಡ್ಬೇಕಾಗುತ್ತೆ. ಸೊ ನೀವು ಪ್ರಾಡಕ್ಟ್ ಅಥವಾ ಸರ್ವಿಸ್ ನ ಯಾವ್ದ್ರಿಂದ ಏನು ಎಕ್ಸ್ಪ್ರೆಸ್ ಮಾಡ್ತೀರಾ, ಇನ್ ಟರ್ಮ್ಸ್ ಆಫ್ ಮನಿ, ದುಡ್ಡು ಕೊಟ್ಬಿಟ್ಟು ಅದನ್ನ ತಗೊಳ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಪ್ರೈಸಿಂಗ್ ಅಂತ ಅಂದ್ರೆ ಬೆಲೆ ನಿಗದಿಪಡಿಸುವಿಕೆ ಅಂತ ಅಂದ್ಬಿಟ್ಟು ಯಾವ ತರ ಒಂದು ಪೆನ್ನು ಯಾವ ತರ ರೇಟು ಫಿಕ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಮೀನಿಂಗ್ ನೋಡೋಣ. ಒಂದು ಪ್ರಾಡಕ್ಟ್ ಈಗ ಪೆನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ಬೇಕು ಅಂತಂದ್ರೆ ಯಾವ್ದೋ ಒಂದು ಮಿಷನರಿ ಬೇಕು, ಮಿಷನರಿ ರೇಟ್ ಇರುತ್ತೆ, ಅದಕ್ಕೆ ಕರೆಂಟ್ ಬೇಕು, ಅದನ್ನ ಮೇಂಟೈನ್ ಮಾಡಕ್ಕೆ ಯಾರೋ ಒಬ್ಬ ಹ್ಯೂಮನ್ ರಿಸೋರ್ಸ್ ಇರ್ಬೇಕು. ಕರೆಕ್ಟಾ? ಅದಕ್ಕೆ ಬೇಕಾದಂತಹ ರೀಫಿಲ್ ಮತ್ತೆ ನಿಡ್ಲು ಎಲ್ಲವೂ ಬೇಕು. ಕರೆಕ್ಟಾ? ಸೊ ಇದನ್ನ ಯಾರು ಸಪ್ಲೈ ಮಾಡ್ತಾರೆ ಅವರು ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ ಅನ್ನೋದನ್ನು ನೋಡ್ಬೇಕು. ಸೊ ನಿಮಗೆ ಎಷ್ಟು ಖರ್ಚು ಬರ್ತಾ ಇದೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಮಾರ್ಕೆಟ್ ಅಲ್ಲಿ ಕಾಂಪಿಟೇಟರ್ಸ್ ತುಂಬಾ ಜನ ಇರ್ತಾರೆ, ಅವರೆಲ್ಲ ಯಾವ ಪ್ರೈಸಿಂಗ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನೀವು ಬೆಲೆನ ಫಿಕ್ಸ್ ಮಾಡುತ್ತೆ. ಅದನ್ನೇ ಪ್ರೈಸಿಂಗ್ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ pricing is the process of determining the fixing the price of the product or service. ಏನ್ ಹೇಳ್ತಿದ್ರೆ ಒಂದು ಪ್ರಾಡಕ್ಟ್ ಅಥವಾ ಸರ್ವಿಸ್ ಏನು ಪ್ರೈಸ್ ಇದೆ ಅದನ್ನ ಫಿಕ್ಸ್ ಮಾಡ್ತಕ್ಕಂತಹದ್ನೇ ದುಡ್ಡನ್ನ ನಿಖರವಾಗಿ ಇಷ್ಟೇನಪ್ಪ ಅಂತ ಹೇಳ್ತಕ್ಕಂತಹದ್ನೇ ಪ್ರೈಸಿಂಗ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರೈಸಿಂಗ್ ಡಿಸಿಷನ್ ಇಸ್ ಟು ಬಿ ಟೇಕನ್ ಆಫ್ಟರ್ ಕನ್ಸಿಡರೇಷನ್ ಆಫ್ ಸರ್ಟನ್ ಫ್ಯಾಕ್ಟರ್ಸ್. ಏನ್ ಹೇಳ್ತಿದ್ರೆ ಸುಮ್ನೆ ರೇಟ್ ನ ಫಿಕ್ಸ್ ಮಾಡಕ್ಕಾಗಲ್ಲ, ಅದಕ್ಕೆ ಕೆಲವು ಫ್ಯಾಕ್ಟರ್ಸ್ ಗಳನ್ನ ನೋಡ್ಕೊಂಡು ಅದಕ್ಕೆ ಪ್ರೈಸ್ ಅನ್ನು ಫಿಕ್ಸ್ ಮಾಡ್ತಾ ಇದಾರೆ ಅಂತ ಇದಾರೆ. ಹಾಗಾದ್ರೆ ಅಂತ ಫ್ಯಾಕ್ಟರ್ಸ್ ಗಳು ಏನು ಅಂತ ಅಂದ್ರೆ ಫಸ್ಟ್ ಪ್ರಾಡಕ್ಟ್ ಕಾಸ್ಟ್, ಎಷ್ಟು ಕಾಸ್ಟ್ ಖರ್ಚಾಗ್ತಾ ಇದೆ, ಎಕ್ಸ್ಪೆನ್ಸಸ್ ಅಂತ ಅಂದ್ಬಿಟ್ಟು ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ನ ಖರ್ಚುಗಳನ್ನ ಏನ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು, ಹಾಗೆ ಅದಾದ್ಮೇಲೆ ಅದರಿಂದ ಪ್ರಾಫಿಟ್ ಎಷ್ಟು ಮಾಡ್ಬೇಕು ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಕಾಂಪಿಟೇಟರ್ ಪ್ರೈಸ್ ಏನ್ ಕೊಡ್ತಾ ಇದಾರೆ ಅಂತ ಅನ್ನೋದನ್ನು ಚೆಕ್ ಮಾಡ್ಬಿಟ್ಟು ಅದಕ್ಕೆ ಪ್ರೈಸ್ ನ ಫಿಕ್ಸ್ ಮಾಡ್ಬೇಕು. ಇನ್ನು ಹಲವು ಏನು ಫ್ಯಾಕ್ಟರ್ಸ್ ಗಳು ಕನ್ಸಿಡರ್ಡ್ ಆಗ್ತಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಏನೋ ಡಿಫ್ರೆಂಟ್ ಬಿಸ್ನೆಸ್ ಫ್ಯಾಕ್ಟರ್ಸ್ ಗಳು ಯಾವ್ಯಾವ್ದು ಅಂತ ಗೊತ್ತಿದೆ ಈಗಾಗಲೇ. ಎಕನಾಮಿಕಲ್, ಪೊಲಿಟಿಕಲ್, ಜಿಯೋಗ್ರಾಫಿಕಲ್, ಸೋಷಿಯಲ್, ಟೆಕ್ನಾಲಜಿಕಲ್ ಇವೆಲ್ಲವೂ
ಒಂದು ಪ್ರಾಡಕ್ಟ್ ಪ್ರೈಸಿಂಗ್ ನ ಫಿಕ್ಸ್ ಮಾಡ್ಬೇಕಾದ್ರೆ ಅವು ಲೀಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಪ್ರೈಸಿಂಗ್ ಅಂತಂದ್ರೇನು, ಪ್ರೈಸ್ ಆಫ್ ಪ್ರಾಡಕ್ಟ್ ಅಂತಂದ್ರೇನು, ಹಾಗೆ ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಒಂದು ಪ್ರಾಡಕ್ಟ್ ನ ಪ್ರೈಸ್ ಫಿಕ್ಸ್ ಮಾಡ್ಬೇಕಾದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳು ಅಫೆಕ್ಟ್ ಆಗುತ್ತೆ ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕನ್ಸ್ಯೂಮರ್ ಪರ್ಸೆಪ್ಷನ್ ಆಫ್ ದ ವ್ಯಾಲ್ಯೂ, ಪರ್ಸೆಪ್ಷನ್ ಆಫ್ ವ್ಯಾಲ್ಯೂ. ಈಗ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ನಮ್ಮ ಕನ್ಸ್ಯೂಮರ್ ಅನ್ಕೊಳ್ತಾನೆ, ಸೊ ಇದಕ್ಕೆ ಈ ಪ್ರೈಸ್ ಇತ್ತು ಅಂತಂದ್ರೆ, ಈಗ ಬ್ರ್ಯಾಂಡ್ ಇರುತ್ತೆ, ಬ್ರ್ಯಾಂಡ್ಗೆ ತುಂಬಾ ಕಾಸ್ಟ್ಲಿ ಇರುತ್ತೆ, ಗೊತ್ತಿರುತ್ತೆ, ಓ ನನಗಿದು ಅಫೋರ್ಡಬಲ್ ಇದೆಯಾ ಇಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ಓ ಈ ಇನ್ ಬಿಟ್ವೀನ್ ಪ್ರೈಸ್ ಅಲ್ಲಿ ಇತ್ತು ಅಂತಂದ್ರೆ ನಾವು ತಗೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಆ ಪ್ರಾಡಕ್ಟ್ ಮೇಲೆ ಒಬ್ಬ ಕಸ್ಟಮರ್ಗೆ ಏನ್ ಪರ್ಸೆಪ್ಷನ್ ಇದೆ ಅಂತ ಅನ್ನೋದು ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗೆ ಕಾಂಪಿಟೇಟರ್, ಹೊರಗೆ ಸೇಮ್ ಪ್ರಾಡಕ್ಟ್ ಗೆ ಇನ್ನೊಬ್ಬ ನಮ್ಮ ಕಾಂಪಿಟೇಟರ್ ಏನ್ ಪ್ರೈಸ್ ಇದೆ ಅದನ್ನ ನೋಡ್ಬಿಟ್ಟು ಪ್ರೈಸ್ ನ ಫಿಕ್ಸ್ ಮಾಡ್ಬೇಕು ಅಂತ ಹೇಳ್ತಿದ್ರೆ. ಜಾಸ್ತಿ ಇಟ್ರೆ ಯಾರು ತಗೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗವರ್ಮೆಂಟ್ ಆನ್ ಲಾ ರೆಗ್ಯುಲೇಷನ್ಸ್, ಗವರ್ಮೆಂಟ್ MRTP ಆಕ್ಟ್ ಆಗಿರ್ಬೋದು, ಬೇರೆ ಬೇರೆ ಆಕ್ಟ್ ಗಳು ಮತ್ತೆ ಲೀಗಲ್ ಏನ್ ಕಂಪ್ಲೈನ್ಸಸ್ ಇದೆ, ಸೊ ಅದು ಎಲ್ಲವೂ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಒಂದು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಗೆ, ಅದನ್ನು ನೋಡ್ಕೊಂಡು ಒಂದು ಪ್ರಾಡಕ್ಟ್ ಪ್ರೈಸ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಎಕಾನಮಿ, ಒಂದು ದೇಶದ ಕಂಟ್ರಿ ಯಾವ ತರ ಬೂಮ್ ಅಲ್ಲಿ ಇದೆ, ಅದು ಆರ್ಥಿಕವಾಗಿ ಹಿಂದುಳಿದಿದ್ಯಾ ಅಥವಾ ಮೀಡಿಯಂ ಇದೆಯಾ ಅಥವಾ ಗ್ರೋತ್ ಸ್ಟೇಜ್ ಅಲ್ಲಿ ಇದೆಯಾ, ಯಾವ ತರ ಅಂತ ನೋಡ್ಕೊಂಡು ಒಂದು ಪ್ರಾಡಕ್ಟ್ ಪ್ರೈಸ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಪ್ರಾಡಕ್ಟ್ ಕಾಸ್ಟ್, ಅಫ್ ಕೋರ್ಸ್ ಪ್ರಾಡಕ್ಟ್ ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ಕೆ ಒಂದು ಖರ್ಚಾಗ್ತಿದೆ, ಅದ್ ಎಷ್ಟು ಅಂತ ಅಂದ್ಬಿಟ್ಟು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಮಾರ್ಕೆಟ್ ಡಿಮ್ಯಾಂಡ್, ನೀವೇನೋ ಒಂದು ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಇಟ್ಕೊಂಡ್ರಿ, ಅದಕ್ಕೆ ನಿಜವಾಗ್ಲೂ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆಯಾ ಅಥವಾ ಇಲ್ವಾ ಅಂತ ಅನ್ನೋದು ನೋಡ್ಬೇಕಾಗುತ್ತೆ. ಎಲಾಸ್ಟಿಸಿಟಿ ಡಿಮ್ಯಾಂಡ್, ಏನು ನಿಮ್ಮ ಪ್ರಾಡಕ್ಟ್ ನ ನೀವು ಏನ್ ಮಾಡ್ತಾ ಇದ್ದೀರಲ್ಲ, ಈಗ ನೀವು ಮಾರಕ್ ಹೊರಟಿದ್ದೀರಾ, ಆದ್ರೆ ಅದಕ್ಕೆ ಡಿಮ್ಯಾಂಡ್ ಇರ್ಬೇಕಲ್ಲ, ಹೌದಾ? ಈಗ ಐಟಮ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಲ್ಲ, ಎಲೆಕ್ಟ್ರಿಸಿಟಿ ಆಫ್ ಡಿಮ್ಯಾಂಡು ಇರ್ಬೇಕು. ಅದಕ್ಕೆ ಏನು ವೈತಾ ವರ್ಷ ಇರಬೇಕು, ಅದನ್ನ ಪರ್ಚೇಸ್ ಮಾಡೋರು ಇರ್ಬೇಕು, ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು ಇರ್ಬೇಕು. ಆ ತರ ಇತ್ತು ಡಿಮ್ಯಾಂಡ್ ಇತ್ತು ಅಂತಂದ್ರೆ ಮಾತ್ರನೇ ನೀವು ಮಾಡ್ತೀರಾ, ಇಲ್ದೇ ಹೋದ್ರೆ ಮಾಡಲ್ಲ. ಅಂತ ಫ್ಯಾಕ್ಟರ್ಗಳು ಒಂದು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಫಿಕ್ಸ್ ಮಾಡ್ಬೇಕಾದ್ರೆ ಫ್ಯಾಕ್ಟರ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮಾರ್ಕೆಟ್ ಸೆಗ್ಮೆಂಟೇಶನ್, ಈಗ ಏನದು ಇವೆಲ್ಲ ತೆನ್ನೆಲ್ಲವೂ ನಾನ್ ಡ್ಯೂರಬಲ್ ಪ್ರಾಡಕ್ಟ್ಸ್, ಕರೆಕ್ಟಾ? ಸೊ ಡ್ಯೂರಬಲ್ ಪ್ರಾಡಕ್ಟ್ಸ್, ನಾನ್ ಡ್ಯೂರಬಲ್ ಪ್ರಾಡಕ್ಟ್ಸ್, ಈ ತರ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ಕನ್ಸಿಡರ್ ಮಾಡಿ ಒಂದು ಪ್ರೈಸ್ ಆಫ್ ದ ಪ್ರಾಡಕ್ಟ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ. ಈಗ ನಾನ್ ಡ್ಯೂರಬಲ್, ಕೆಲವು ಯೂಸ್ ಅಂಡ್ ಥ್ರೋ ಪೆನ್ ಇರುತ್ತೆ, ಇನ್ನ ಕೆಲವು ಇಂಕ್ ಪೆನ್ ಗಳು ಇರುತ್ತೆ, ಅದೆಲ್ಲ ರೀಫಿಲ್ ಮಾಡ್ಕೊಳ್ಬಹುದು, ಕೆಲವು ರೀಫಿಲ್ ಮಾಡಕ್ಕಾಗಲ್ಲ. ಸೊ ಈ ತರ ಸೆಗ್ಮೆಂಟ್ ಮಾಡಿ ಅದಕ್ಕೆ ಪ್ರೈಸ್ ನ ಫಿಕ್ಸ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಬ್ರ್ಯಾಂಡಿಂಗ್ ಅಂಡ್ ಪೊಸಿಷನಿಂಗ್, ಒಂದು ಪ್ರಾಡಕ್ಟ್ ಬ್ರ್ಯಾಂಡಿಂಗ್ ಇದೆ, ಮಾರ್ಕೆಟ್ ಪೊಸಿಷನ್ ಯಾವ ತರ ಇದೆ ಅಂತ ನೋಡ್ಕೊಂಡು ಆ ಪ್ರಾಡಕ್ಟ್ ಗೆ ಫಿಕ್ಸ್ ಪ್ರೈಸ್ ನ ಫಿಕ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡಿಸ್ಟ್ರಿಬ್ಯೂಷನ್ ಚಾನಲ್, ಫೈನಲ್ ಆಗಿ ಏನ್ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತಂದ್ರೆ, ಒಬ್ಬ ಮ್ಯಾನುಫ್ಯಾಕ್ಚರ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ಬಂತು ಅಂತಂದ್ರೆ ಅದ್ರ ಮಧ್ಯದಲ್ಲಿ ಇನ್ಯಾರು ಪ್ರಾಫಿಟ್ ಎಂಜಾಯ್ ಮಾಡಲ್ಲ, ಮ್ಯಾನುಫ್ಯಾಕ್ಚರರ್ ಡೈರೆಕ್ಟ್ ಆಗಿ ಎಂಜಾಯ್ ಮಾಡ್ತಿರ್ತಾರೆ. ಸೊ ಮಿಡಲ್ ಮ್ಯಾನ್ ಅಲ್ಲಿ ಯಾರು ಕೂಡ ಪ್ರಾಫಿಟ್ ಶೇರ್ ಆಗಲ್ಲ. ಆದ್ರೆ ಈ ಮಿಡಲ್ ಮೆನ್ಗಳು ಅಥವಾ ಹೋಲ್ಸೇಲ್ ಇಂದ ಏನೋ ಮ್ಯಾನುಫ್ಯಾಕ್ಚರಿಂಗ್ ಇಂದ ಹೋಲ್ಸೇಲ್, ಹೋಲ್ಸೇಲ್ ಇಂದ ರಿಟೇಲರ್ ಇಂದ ಪರ್ಚೇಸರ್ ಬಂತು ಅಂತಂದ್ರೆ, ಕನ್ಸ್ಯೂಮರ್ ಬಂತು ಅಂದ್ರೆ ಎಲ್ಲರಿಂದನೂ ಪ್ರಾಫಿಟ್ ಶೇರ್ ಆಗುತ್ತೆ. ಸೊ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗುತ್ತೆ. ಸೊ ಈ ತರ ಡಿಸ್ಟ್ರಿಬ್ಯೂಷನ್ ಚಾನಲ್ ಕೂಡ ಒಂದು ಪ್ರೈಸ್ ಆಫ್ ದ ಪ್ರಾಡಕ್ಟ್ ಗೆ ಏನೋ ಫ್ಯಾಕ್ಟರ್ಸ್ ಅಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಪ್ರೈಸಿಂಗ್ ಆಫ್ ದ ಪ್ರಾಡಕ್ಟ್ ಅಂತ ಅಂದ್ರೇನು, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪ್ರೈಸಿಂಗ್ ಪಾಲಿಸಿ ಡಿಸಿಷನ್ ಅಂತಂದ್ರೆ ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಆಬ್ಜೆಕ್ಟಿವ್ ಆಫ್ ಪ್ರೈಸಿಂಗ್, ಯಾಕೆ ಒಂದು ಪ್ರಾಡಕ್ಟ್ ಗೆ ಒಂದು ಪ್ರೈಸ್ ನ ಫಿಕ್ಸ್ ಮಾಡಿರ್ತಾರೆ, ಕರೆಕ್ಟಾ? ಅದ್ರ ಹಿಂದಿನ ಉದ್ದೇಶಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಅಫ್ಕೋರ್ಸ್ ಬಿಸ್ನೆಸ್ ಏನಕ್ಕೆ ಮಾಡ್ತಾರೆ, ಒಂದು ಕಂಪನಿ ಡೆವಲಪ್ ಆಗ್ಬೇಕು, ಪ್ರಾಫಿಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು. ಅಫ್ಕೋರ್ಸ್ ಪ್ರಾಫಿಟ್ ಮಾಡೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಫಸ್ಟ್ ಆಬ್ಜೆಕ್ಟಿವ್. ಒಬ್ಟೈನಿಂಗ್ ಮಾರ್ಕೆಟ್ ಶೇರ್ ಲೀಡರ್ಶಿಪ್, ಏನು ಮಾರ್ಕೆಟ್ ಅಲ್ಲಿ ನಮ್ದೇ ಪ್ರಾಡಕ್ಟ್ ಬೂಮ್ ಅಲ್ಲಿ ಇರ್ಬೇಕು, ಲೀಡಿಂಗ್ ಅಲ್ಲಿ ಇರ್ಬೇಕು ಅಂತ ಅನ್ನೋದು ಎರಡನೇ ಆಬ್ಜೆಕ್ಟಿವ್ ಆಗಿದೆ. ಮೂರನೇ ಆಬ್ಜೆಕ್ಟಿವ್ ಸರ್ವೈವಿಂಗ್ ಇನ್ ದ ಕಾಂಪಿಟೇಟಿವ್ ಮಾರ್ಕೆಟ್. ನಮ್ ತರನೇ ಬಹಳಷ್ಟು ಪ್ರಾಡಕ್ಟ್ ಗಳು, ಬಹಳಷ್ಟು ಕಂಪನಿಗಳು ಸೇಮ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ರೆ ನಾನ್ ಸರ್ವೈವ್ ಆಗಿದ್ರೆ ತಾನೇ ನಾನು ನೆಕ್ಸ್ಟ್ ಪ್ರಾಫಿಟ್ ಮಾಡಕ್ಕಾಗೋದು. ಸೊ ನನ್ ಬಿಸ್ನೆಸ್ ಸರ್ವೈವ್ ಆಗ್ಬೇಕು ಅನ್ನೋದುವೇ ಪ್ರೈಸಿಂಗ್ ನ ಆಬ್ಜೆಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಾಲ್ಕನೇ ಪಾಯಿಂಟ್ ಅಟೈನಿಂಗ್ ಪ್ರಾಡಕ್ಟ್ ಕ್ವಾಲಿಟಿ ಲೀಡರ್ಶಿಪ್. ಏನು ಪ್ರಾಡಕ್ಟ್ ನ ಸುಮ್ನೆ ಎದ್ವಾ ಮಾಡಿ ಮಾರ್ಕೆಟ್ ಗೆ ಬಿಡ್ತೀನಿ ಅಂತಲ್ಲ, ಅದಕ್ಕೊಂದು ಏನ್ ಇರ್ಬೇಕು, ಕ್ವಾಲಿಟಿ ಇರ್ಬೇಕು. ಕ್ವಾಲಿಟಿನೂ ಅವರು ಕಾಂಪ್ರಮೈಸ್ ಮಾಡದೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಏನು ಕನ್ಸ್ಯೂಮರ್ಸ್ ಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದು ಆಬ್ಜೆಕ್ಟಿವ್ ಆಫ್ ಪ್ರೈಸಿಂಗ್ ಒಂದು ಪಾಯಿಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫೈನಲ್ ಪಾಯಿಂಟ್ ಏನು, ಅಟ್ರಾಕ್ಷನ್ ರಿಟೆನ್ಷನ್ ಆಫ್ ಕಸ್ಟಮರ್ಸ್. ನೀವು ಪ್ರಾಡಕ್ಟ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ, ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡ್ಕೊಳ್ಬೇಕು ಥ್ರೂ ಅಡ್ವರ್ಟೈಸ್ಮೆಂಟ್ ಮೂಲಕ. ಒಂದ್ಸಲ ಕಸ್ಟಮರ್ ಯಾವ್ದೋ ಒಂದು ಪ್ರಾಡಕ್ಟ್ ತಗೊಂಡ ಅಂತಂದ್ರೆ ಲೈಫ್ ಲಾಂಗ್ ಅವನು ಅದೇ ತರನೇ ಅದೇ ಪ್ರಾಡಕ್ಟ್ ಮೇಲೆ ಅದೇ ಕಂಪನಿಯ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು. ಆ ತರ ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಪ್ರೈಸಿಂಗ್ ಅಂದ್ರೆ ಏನು, ಅದ್ರ ಫಂಕ್ಷನ್ಸ್ ಏನು, ಮತ್ತೆ ಆಬ್ಜೆಕ್ಟಿವ್ ಏನು ಅನ್ನೋದು
ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಏನು? ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕು, the fourth important element of marketing mix is the physical distribution of product and service. ಏನ್ ಹೇಳ್ತಿದ್ರೆ ನಾವು ಪ್ರಾಡಕ್ಟ್ ಮಿಕ್ಸ್ ಅಲ್ಲಿ ನಾವು ಅರ್ಥ ಮಾಡ್ಕೊಂಡು, ಸೊ ಏನು ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಆಮೇಲೆ ಪ್ರಮೋಷನ್ ಅಂತ ಅಂದ್ಬಿಟ್ಟು ಕರೆಕ್ಟಾ. ಹಾಗೇನೆ ಇದರಲ್ಲಿ ಏನ್ ಹೇಳ್ತಾ ಇದ್ರೆ, ದ ಫೋರ್ತ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮೇಕ್ಸ್ ಇಸ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂತಹದ್ದು ಏನು ಮಾರ್ಕೆಟಿಂಗ್ ಮಿಕ್ಸ್ ನ ಫೋರ್ತ್ ಎಲಿಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಅದು ಪ್ರಾಡಕ್ಟ್ ಆಗಿರ್ಲಿ ಸರ್ವಿಸ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಇಟ್ ಈಸ್ ಕನ್ಸಿಡರ್ಡ್ ವಿತ್ ಮೇಕಿಂಗ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಅವೈಲಬಲ್ ಅಟ್ ಅ ರೈಟ್ ಪ್ಲೇಸ್ ಸೊ ದ ಪೀಪಲ್ ಕ್ಯಾನ್ ಪರ್ಚೇಸ್ ದ ಸೇಮ್ ಐಟಮ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನ್ ಹೇಳ್ತಿದ್ರೆ, ಒಂದು ಇದು ಪ್ರಾಡಕ್ಟ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಅನ್ನೋದು ಮಾರ್ಕೆಟಿಂಗ್ ಮಿಕ್ಸ್ ನ ಫೋರ್ತ್ ಎಲಿಮೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಐದರ್ ಇಟ್ ಮೇ ಬಿ ಪ್ರಾಡಕ್ಟ್ ಆರ್ ಸರ್ವಿಸ್ ಅಂತ ಅಂದ್ಬಿಟ್ಟು. ಹಾಗೆ ಮಾರ್ಕೆಟಿಂಗ್ ಅಲ್ಲಿ ಏನು ಯಾವ್ದೋ ಒಂದು ಪ್ರಾಡಕ್ಟ್ ಒಬ್ಬ ಕನ್ಸ್ಯೂಮರ್ ಗೆ ರೀಚ್ ಆಗ್ಬೇಕು ಅಂತಂದ್ರೆ ರೈಟ್ ಪ್ಲೇಸ್ ಅಲ್ಲಿ ಇರ್ಬೇಕು. ಒಂದ್ ಕರೆಕ್ಟ್ ಆಗಿರೋ ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ ಪರ್ಚೇಸ್ ಮಾಡ್ಕೊಳಕ್ ಸಾಧ್ಯ, ಇಲ್ಲಿ ಹೋದ್ರೆ ಮಾಡ್ಕೊಳಕ್ ಸಾಧ್ಯನಾ? ಸೊ ಹಾಗಾಗಿ ಒಂದು ರೈಟ್ ಪ್ಲೇಸ್ ಅಲ್ಲಿ ಇರ್ಬೇಕು. ಸೊ ಪರ್ಚೇಸರ್ ಆಗೋದು ಈಸಿಯಾಗಿ ಪರ್ಚೇಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು. There are two important decisions relating to this aspect. One regarding physical movement. ಇದರಲ್ಲಿ ಎರಡು ಆಸ್ಪೆಕ್ಟ್ ಗಳು ಇವೆ ಅಂತ ಹೇಳ್ತಾ ಇದ್ರೆ, ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಫಿಸಿಕಲ್ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ದ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್. ಏನೋ ಒಂದು ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಗೆ ರೀಚಾರ್ಜ್ ಆಗ್ತಕ್ಕಂತಹದ್ದು, ಆರ್ ಯೂಸರ್ ಅಂಡ್ ಟು ಒಬ್ಬ ಕನ್ಸ್ಯೂಮರ್ ಗೆ ಪ್ರೊಡ್ಯೂಸರ್ ಇಂದ ಕನ್ಸ್ಯೂಮರ್ ಗೆ ರೀಚ್ ಆಗ್ತಕ್ಕಂತಹದ್ದು. ಎರಡನೇ ಆಸ್ಪೆಕ್ಟ್ ಏನಂತಂದ್ರೆ ರಿಗಾರ್ಡಿಂಗ್ ದ ಚಾನೆಲ್ಸ್ ಆರ್ ಯೂಸಿಂಗ್ ದ ಇಂಟರ್ಮೀಡಿಯರಿ ಇನ್ ದ ಡಿಸ್ಟ್ರಿಬ್ಯೂಷನ್ ಪ್ರೋಸೆಸ್. ಒಂದ್ ಏನ್ ಹೇಳ್ತಿದ್ರೆ, ಎರಡು ಫ್ಯಾಕ್ಟರ್ಸ್ ಗಳು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅದು ಕನ್ಸ್ಯೂಮರ್ ಗೆ ರೀಚ್ ಆಗ್ಬೇಕು. ಎರಡನೇ ಆಸ್ಪೆಕ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇನ್ ಮಿಡಲ್ ಅಲ್ಲಿ ಯಾರು ಬರ್ತಾರ, ಈಗ ಆಗ್ಲೇ ಹೇಳ್ದಂಗೆ ಹೋಲ್ಸೇಲರ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ಎರಡು ಮಧ್ಯದಲ್ಲಿ ಬರ್ತಾರ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು ಆಗಿರೋದ್ಮೇಲೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ, ಈಗ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಸ್ ಆರ್ ಸೆಟ್ ಆಫ್ ಫರ್ಮ್ಸ್ ಅಂಡ್ ಇಂಡಿವಿಜುವಲ್ ದಟ್ ಟೇಕ್ ಟೈಟಲ್ ಆರ್ ಅಸಿಸ್ಟ್ ಇನ್ ದ transferring title to purchase goods or services involved from the producer to the consumer. ಏನ್ ಹೇಳ್ತಾ ಇದ್ರೆ, ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ, ಅಂದ್ರೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂದ ಒಬ್ಬ ರಿಟೇಲ್ ಅಂದ್ರೆ ಕನ್ಸ್ಯೂಮರ್ ಗೆ ರೀಚ್ ಮಾಡ್ತಕ್ಕಂತಹದ್ದು. ಫರ್ಮ್ ಇಂದ ಫಂಡ್ ಒನ್ ಇಂಡಿವಿಜುವಲ್ ದಟ್ ಟೇಕ್ ಟೈಟಲ್, ಆ ಟೈಟಲ್ ಆಫ್ ದ ಪ್ರಾಡಕ್ಟ್ ನ ಯೂಸ್ ಮಾಡ್ತಕ್ಕಂತಹದ್ನೇ ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನೂ ಒಂದು ಮೀನಿಂಗ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ರೆಫರ್ ಟು ದ ಟೀಮ್ ಆಫ್ merchants, agents and the business institutions that combines physical movement and the title move of the product to the reach specific destination. ಏನ್ ಹೇಳ್ತಿದ್ರೆ, ಈಗ ಒಂದು ಏನಿದೆ ಟಾಟಾ ಸಾಲ್ಟ್ ಇದೆ ಕರೆಕ್ಟಾ. ಟಾಟಾ ಸಾಲ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಯಾರು ಮಾಡ್ತಾರೆ, ಟಾಟಾ ಗ್ರೂಪ್ ಆಫ್ ಟಾಟಾ ಸಾಲ್ಟ್ ಅವರು ಅದನ್ನ ಪ್ರೋಸೆಸ್ ಮಾಡ್ಬಿಟ್ಟು ಪ್ರಾಡಕ್ಟ್ ಮಾಡಿ ಪ್ಯಾಕೇಜ್ ಮಾಡಿ ಇರ್ತಾರೆ. ಸೊ ಅದನ್ನ ಕನ್ಸ್ಯೂಮರ್ ಗೆ ರೀಚ್ ಮಾಡಿಸ್ಬೇಕು ಕರೆಕ್ಟ್. ಕನ್ಸ್ಯೂಮರ್ ಗೆ ರೀಚ್ ಮಾಡಿಸ್ಬೇಕು ಅಂತಂದ್ರೆ ಕೆಲವು ಸಲ ಡೈರೆಕ್ಟ್ ಆಗಿ ಸೇಲ್ ಮಾಡಬೇಕಾದಂತಹದ್ದು ಇರುತ್ತೆ. ಇಲ್ಲ ಅಂತಂದ್ರೆ ಮಧ್ಯದಲ್ಲಿ ಈಗ ಪ್ರೊಡ್ಯೂಸರ್ ಆದ್ಮೇಲೆ ಹೋಲ್ಸೇಲರ್ ಬರುತ್ತೆ, ಹೋಲ್ಸೇಲರ್ ಇಂದ ರಿಟೇಲರ್ ಬರುತ್ತೆ, ರಿಟೇಲರ್ ಇಂದ ಕಸ್ಟಮರ್ ಬರುತ್ತೆ. ಅದನ್ನೇ ಚಾನೆಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೋಡಿ ಇಲ್ಲಿ ತೋರಿಸಿದ್ರೆ ಫೋಟೋದಲ್ಲಿ ಮ್ಯಾನುಫ್ಯಾಕ್ಚರ್, ಹೋಲ್ಸೇಲರ್ ಇಂದ ರಿಟೇಲರ್ ಇಂದ ಕನ್ಸ್ಯೂಮರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗದಂತಹ ಆಸ್ಪೆಕ್ಟ್ ಏನಂದ್ರೆ, ದ ಇಂಪಾರ್ಟೆಂಟ್ ಫಂಕ್ಷನ್ ಪರ್ಫಾರ್ಮ್ಡ್ ಬೈ ಮಿಡಲ್ ಮ್ಯಾನ್ ಆಸ್ ಫಾಲೋಸ್. ಈಗ ಲಾಸ್ಟ್ ನಾವು ಏನ್ ನೋಡ್ದೋ, ಇಲ್ಲೆಲ್ಲ ಮಿಡಲ್ ಮ್ಯಾನ್ ಗಳಿದ್ದಾರೆ ಕರೆಕ್ಟಾ. ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕನ್ಸ್ಯೂಮರ್ ಗೆ ಹೋಗ್ತಾ ಇರ್ತಕ್ಕಂತಹದ್ದಲ್ಲ. ಇಲ್ಲಿ ಮಧ್ಯದಲ್ಲಿ ಹೋಲ್ಸೇಲರ್ ಇದ್ದಾರೆ ಮತ್ತೆ ರಿಟೇಲರ್ ಇದ್ದಾರೆ. ಸೊ ಅವ್ರು ಏನು ರೋಲ್ ಅನ್ನ ಪ್ಲೇ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಶಾರ್ಟಿಂಗ್ ಅಂತಂದ್ರೆ ಸಣ್ಣ ಕ್ವಾಂಟಿಟಿನ ವ್ಯಾಪಾರ ಮಾಡ್ತಕ್ಕಂತಹದ್ದು. ಬರ್ಕಳಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಾರ್ಟಿಂಗ್ ಅಂದ್ರೆ ಸಣ್ಣ ವ್ಯಾಪಾರ. ತುಂಬಾ ಈಗ ಹೋಲ್ಸೇಲರ್ ಏನ್ ಮಾಡ್ತಾನೆ, ಲಾರ್ಜ್ ಥೌಸಂಡ್ಸ್ ಆಫ್ ಕ್ವಿಂಟಲ್ಸ್ ಅಥವಾ ಥೌಸಂಡ್ ಆಫ್ ಮೆಟ್ರಿಕ್ ಟನ್ಸ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಬಿಟ್ಬಿಡ್ತಾನೆ. ಆದ್ರೆ ಈ ಮಿಡಲ್ ಮ್ಯಾನ್ಗಳು ಹೋಲ್ಸೇಲರ್ ರಿಟೇಲರ್ ಏನ್ ಮಾಡ್ತಾರೆ ಅಂತಂದ್ರೆ, ಸ್ಮಾಲ್ ಕ್ವಾಂಟಿಟಿ ಆಫ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ಫೈನಲ್. ಈಗ ನೋಡಿ, ಇಲ್ಲಿ ನಮ್ಮ ಮನೆಗೆ ಪೇಸ್ಟ್ ಬೇಕು ಅಥವಾ ಒಂದು ಉಪ್ಪಿನ ಪ್ಯಾಕೆಟ್ ತಗೋಬೇಕು ಅಂತಂದ್ರೆ ನಾವು 100 kg ತಗೋಬರ್ತೀವ ಮನೆಗೆ.
ಖಂಡಿತ ತರೋದಿಲ್ಲ. ಹೋಗಿ 50 ಕೆಜಿ ತರ್ತೀವಿ, ಇರೋದಿಲ್ಲ, 1 ಕೆಜಿ ಪ್ಯಾಕೆಟ್ ಮಾತ್ರ ತಗೊಂಡ್ಬರ್ತೀವಿ. ಅದ್ ಖಾಲಿ ಆದ್ಮೇಲೆ ಮತ್ತೆ ಪರ್ಚೇಸ್ ಮಾಡ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ, ಮಿಡಲ್ ಮೆನ್ ಸ್ಮಾಲ್ ಕ್ವಾಂಟಿಟಿನ ತಗೊಂಡು ಕನ್ಸ್ಯೂಮರ್ ಗೆ ರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅಕ್ಯುಮುಲೇಷನ್ ಏನು? ಅಕ್ಯುಮುಲೇಷನ್ ಅಂತಂದ್ರೆ ಶೇಖರಣೆ. ಈಗ ನೋಡಿಲಿ, ಹೋಲ್ಸೇಲರ್ ಒಂದು ಮ್ಯಾನುಫ್ಯಾಕ್ಚರ್ ಎಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಬಿಡ್ತಾರೆ. ಸೊ ಅದನ್ನ ಹೋಲ್ಸೇಲರ್ ಏನ್ ಮಾಡ್ತಾನೆ, ಅಕ್ಯುಮುಲೇಷನ್ ಮಾಡ್ತಾನೆ. ಅಕ್ಯುಮುಲೇಷನ್ ಅಂತಂದ್ರೆ ಸ್ಟೋರ್ ಮಾಡಿ ಇಟ್ಕೊಳ್ತಾನೆ, ಮುಂದೆ ಡಿಮ್ಯಾಂಡ್ ಬರ್ಬೋದು, ಅಥವಾ ನಾವು ಇಟ್ಕೊಂಡಾಗ ಮುಂದೆ ಯಾವಾಗಾರ ಬೇಕು ಅಂತಂದಾಗ ವ್ಯಾಪಾರ ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ನ್ ಏನ್ ಮಾಡ್ತಾನೆ, ಸ್ಟೋರ್ ಮಾಡ್ತಾನೆ, ಅಕ್ಯುಮುಲೇಟ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇನ್ನು ಅಲೋಕೇಶನ್ ಏನು? ಅಲೋಕೇಶನ್ ಅಂತಂದ್ರೆ ಹಂಚಿಕೆ. ಈಗ ಹೋಲ್ಸೇಲರ್ ಇರ್ತಾನೆ, ಈಗ ಆ ಹೋಲ್ಸೇಲರ್ 100 ರೀಟೇಲರ್ ಅವನ ಹತ್ರ ಪರ್ಚೇಸ್ ಮಾಡ್ತಾ ಇರ್ತಾರೆ. ಸೊ ಈಗ ಯಾರು ಬೇಗ ದುಡ್ಡು ಕೊಟ್ಬಿಟ್ಟು ಅವರು ಪೇಮೆಂಟ್ ನ ಕ್ಲಿಯರ್ ಮಾಡ್ತಿರ್ತಾರೆ, ಅವನ್ಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಸೊ ಅವರು ಅಕಾರ್ಡಿಂಗ್ ಟು ದ ಡಿಮ್ಯಾಂಡ್ ಅಂಡ್ ಸಪ್ಲೈ ಯಾವ ತರ ಇದೆ ಅಂತ ಅಂದ್ಬಿಟ್ಟು ಡಿಮ್ಯಾಂಡ್ ಅವ್ರ ರೀಟೇಲರ್ಗೆ ವ್ಯಾಪಾರನ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಹಂಚಿಕೆಯನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅಸರ್ಟಿಂಗ್ ಏನ್? ಅಸರ್ಟಿಂಗ್ ಅಂತಂದ್ರೆ ವಿಂಗಡಣೆಯನ್ನ ಮಾಡ್ತಾರೆ. ಏನ್ ವಿಂಗಡಣೆ ಅಂತಂದ್ರೆ, ಈಗ ನೋಡಿ ಇಲ್ಲಿ, ಈಗ ಯಾವ್ದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಯ್ತು, ಇಡೀ ನಮ್ ಕರ್ನಾಟಕದಲ್ಲಿ ಬೇರೆ ಬೇರೆ ಡಿಸ್ಟಿಕ್ ಗಳೆಲ್ಲ ಇದೆ. ಬೇರೆ ಬೇರೆ ಡಿಸ್ಟಿಕ್ ಗಳ ಮೇಲೆ ಅದನ್ನ ಡಿವೈಡ್ ಮಾಡ್ತಕ್ಕಂತಹದ್ದು, ಯಾವ್ದ್ರಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಆ ಪ್ಲೇಸ್ ಗೆ ಅದನ್ನ ರೀಚ್ ಮಾಡಿಸ್ತಕ್ಕಂತಹದ್ದು ಆಗಿರುತ್ತೆ. ವಿಂಗಡಣೆ ಮಾಡಿ ಪ್ರಾಡಕ್ಟ್ ಅನ್ನ ಏನು ರೀಚ್ ಮಾಡಿಸ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರಾಡಕ್ಟ್ ಪ್ರಮೋಷನ್ ಏನ್ ಮಾಡ್ತಾ ಇದಾರೆ ಇವರು? ಪ್ರಾಡಕ್ಟ್ ನ ಬರೀ ಸೇಲ್ ಮಾಡ್ತಾ ಇಲ್ಲ, ಅಥವಾ ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಕಡೆಗೆ ಕಳಿಸ್ತಾ ಇಲ್ಲ ಮಿಡಲ್ ಮ್ಯಾನ್. ಅವರು ಪ್ರಾಡಕ್ಟ್ ನ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ರೀಟೇಲರ್ಗೆ ವ್ಯಾಪಾರನ ಮಾಡ್ತಾ ಇದಾರೆ, ಅಥವಾ ರೀಟೇಲರ್ ಕನ್ಸ್ಯೂಮರ್ ಮೇಲೆ ಈ ಪ್ರಾಡಕ್ಟ್ ಆಡಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನಿಮ್ಗೆ ಫಾರ್ ಎಕ್ಸಾಂಪಲ್ ಲೆವಿಸ್ತಾ ಅಂತ ಅಂದ್ಬಿಟ್ಟು ಒಂದು ಕಾಫಿ ಪುಡಿ ಬಂತು. ಆ ಕಾಫಿ ಪೌಡರ್ ಏನಂತಂದ್ರೆ ಇನ್ಸ್ಟೆಂಟ್ ಕಾಫಿ ಪೌಡರ್. ಹೇಗೆ ನೀವು ಬ್ರೂ ಅಥವಾ ನೆಸ್ಕಾಫೆ ಕನ್ಸ್ಯೂಮ್ ಮಾಡ್ತೀರಾ, ಸೊ ಲೆವಿಸ್ತಾ ಬಂತು. ಲೆವಿಸ್ತಾ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಬೂಮ್ ಆಗಿದೆ. ಯಾಕೆ? ಈಗ ನೀವು ಒಂದು 2 rupees ಆಫ್ ಒಂದು ಸಣ್ಣ ಪ್ಯಾಕೆಟ್ ನ ತಗೊಳ್ತೀರಿ ನೆಸ್ಕಾಫೆ ಅಥವಾ ಹಾರ್ಲಿಕ್ಸ್ ಅಂತಂದ್ರೆ ಒಂದೇ ಕಪ್ಲಿ, ಸಾರಿ ನೀವು ಹಾರ್ಲಿಕ್ಸ್ ಅಲ್ಲ, ನೆಸ್ಕಾಫೆ ಅಥವಾ ಬ್ರೂ ತಾಳ್ತೀನಿ ಅಂತಂದ್ರೆ ಒಂದೇ ಒಂದು ಸಿಂಗಲ್ ಕಪ್ಪಿಗೆ ಆಗೋದು. ಆದ್ರೆ ಯಾರು ಲೆವಿಸ್ತಾದಲ್ಲಿ ಕೊಡ್ತಾ ಇರ್ತಕ್ಕಂತಹದ್ದು ಇನ್ಸ್ಟೆಂಟ್ ಕಾಫಿ ಸೇಮ್ 2 rupees ಪ್ಯಾಕೆಟ್ ಆದ್ರೂ ಎರಡು ಲೋಟಕ್ಕೆ ಆಗುತ್ತೆ. ಸೊ ಹಾಗಾಗಿ ಯಾರು ಕನ್ಸ್ಯೂಮರ್ ಯಾವ್ದನ್ನ ಸೆಲೆಕ್ಟ್ ಮಾಡ್ತಾರೆ, ಸೇಮ್ ಟೇಸ್ಟ್ ಇದ್ದಾಗ ಲೆವಿಸ್ತಾನ ಟ್ರೈ ಮಾಡ್ತಾರೆ. ಸೊ ಇದರಿಂದ ಪ್ರಾಡಕ್ಟ್ ಪ್ರಮೋಷನ್ ಆಗುತ್ತೆ. ರಿಟೇಲರ್ ಏನ್ ಮಾಡ್ತಾನೆ, ಈ ಸಲ ಒಂದು ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಹೊಸ ಪ್ರಾಡಕ್ಟ್ ಕೊಡ್ತಾನೆ, ಅದ್ ಇಷ್ಟ ಆದ್ರೂ ಆಗ್ಬೋದು. ಸೊ ಆ ತರ ಪ್ರಮೋಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೆಗೋಸಿಯೇಷನ್ ಏನು? ಸಂಧಾನ ಅಂತಂದ್ರೆ ಏನು? ಈಗ ನೋಡಿ ಇಲ್ಲಿ, ಯಾರೋ ಒಬ್ರು, ಈಗ ನೀವು ಮಾರ್ಕೆಟ್ ಅಲ್ಲಿ ಹೋಗಿರ್ತೀರಾ, ಮಾರ್ಕೆಟ್ ಅಲ್ಲಿ ದಲ್ಲಾಳಿಗಳು ವ್ಯಾಪಾರನ ನಡೆಸೋದನ್ನ ನೀವು ನೋಡಿರ್ತೀರಾ. ಅಲ್ಲಿ ಎಲ್ಲಾರು ದಲ್ಲಾಳಿಗಳು ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಈ ಪ್ರಾಡಕ್ಟ್ ಗೆ ಇಲ್ಲೆಲ್ಲೂ ಮಾರ್ಕೆಟ್ ಇಲ್ಲ, ನೀವು ಕಮ್ಮಿ ಪ್ರೈಸ್ಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೆಲವು ಸಲ ಪ್ರೊಡ್ಯೂಸರ್ ಇಂದಾನೆ ಕಮ್ಮಿ ಪ್ರೈಸ್ಗೆ ವ್ಯಾಪಾರ ಮಾಡ್ತಕ್ಕಂತಹ ಚಾನ್ಸಸ್ ಗಳಿರುತ್ತೆ. ಸಂಧಾನ ಮಾಡ್ತಕ್ಕಂತಹ, ನೆಗೋಸಿಯೇಷನ್ ಮಾಡಿ ಪ್ರೈಸ್ ಕಮ್ಮಿ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ. ರಿಸ್ಕ್ ಟೇಕಿಂಗ್ ಏನು? ಫೈನಲ್ ಆಗಿ ಈಗ ನೋಡಿ ಇಲ್ಲಿ ಯಾವ್ದೋ ಒಂದು APMC ಇದೆ ಅಂತ ಅನ್ಕೊಳ್ಳಿ. ಆ APMC ಏನಾಗುತ್ತೆ, ಯಾವ್ದೋ ಒಂದು ಪ್ರಾಡಕ್ಟ್ ನ, ಈಗ ನೋಡಿ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಇವನು ಮಿಡಲ್ ಮ್ಯಾನ್ ಇರ್ತಾನೆ, ಇಲ್ಲಿ ಒಂದು ರಿಟೇಲರ್ ಯಾವ್ದೋ ಶಾಪ್ ಇರುತ್ತೆ. ಏನು? ಈಗ ಪ್ರೊಡ್ಯೂಸರ್ ಡೈರೆಕ್ಟ್ ಆಗಿ ರಿಟೇಲರ್ಗೆ ಸೇಲ್ ಮಾಡಕ್ಕಾಗೋದಿಲ್ಲ. ಏನಕ್ಕೆ? ರಿಟೇಲರ್ ಯಾರು, ಪೊಟೆನ್ಶಿಯಾಲಿಟಿ ಏನು ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಇವನಿಂದ ದುಡ್ಡು ರಿಕವರ್ ಮಾಡ್ಬೇಕಾಗುತ್ತೋ ಆಗೋದು ಅನ್ನೋದು ಏನು ಗೊತ್ತಿರಲಿಲ್ಲ. ಯಾಕಂದ್ರೆ ನಾವು ಸಣ್ಣ ಸಣ್ಣ ಕ್ವಾಂಟಿಟಿನ ತಗೊಳ್ತಕ್ಕಂಥ ಒಂದು, ನಾವು ಥೌಸಂಡ್ಸ್ ಆಫ್ ಕ್ವಿಂಟಲ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಕ್ಕಂಥವ್ರಿಗೆ ಅವ್ನಿಗೆ 5 ಕಟ್ಟು 10 ಕಟ್ಟು ಕೊಟ್ರೆ ನಮ್ಗೆ ವ್ಯಾಪಾರ ಆಗುತ್ತಾ? ನಡೆಯಂಗಿಲ್ಲ. ಸೊ ನಾವ್ ಏನ್ ಮಾಡ್ತೀವಿ, ಹೋಲ್ಸೇಲರ್ ಕೊಟ್ಟಿರ್ತೀವಿ. ಹೋಲ್ಸೇಲರ್ ಏನ್ ಮಾಡ್ತಾನೆ, 10 ಕಟ್ಟೆ ಯಾರು ವ್ಯಾಪಾರ ಮಾಡ್ತಾರೆ ಅವನು ಅವರಿಂದ ಪರ್ಚೇಸ್ ಮಾಡ್ಕೊಂಡಿರ್ತಾನೆ, ಅವ್ರಿಗೆ ಸೇಲ್ ಮಾಡ್ತಿರ್ತಾನೆ 10 ಕ್ವಾಂಟಿಟಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಈಗ ಯಾರದು ಪ್ರೊಡ್ಯೂಸರ್ ಇವನ್ ಮೇಲೆ ನಂಬಿಕೆ ಇಟ್ಟಿರ್ತಾರೆ. ಸೊ ಇಲ್ಲಿಂದ ಫೈನಲ್ ಆಗಿ ಯಾರು ರಿಟೇಲರ್ ಇಂದ ಇವನಿಗೆ ಬರ್ತೇವ್ರ ಅಮೌಂಟ್, ರಿಟೇಲ್ ಅವನಿಗೆ ಕಟ್ಕೊಡ್ಬೇಕಾಗತ್ತೆ. ಅದೇ ದಲ್ಲಾಳಿಗಳು ಕೂಡ ರಿಸ್ಕ್ ನ ತಗೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಇದು ಏನಾಗಿತ್ತು, ಫಂಕ್ಷನ್ಸ್ ಮಿಡಲ್ ಮ್ಯಾನ್ ಅಂತಂದ್ರೆ ಹೋಲ್ಸೇಲರ್, ರಿಟೇಲರ್ ಏನ್ ಕೆಲಸಗಳನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈಗ ಡಿಸ್ಟ್ರಿಬ್ಯೂಷನ್ ಚಾನೆಲ್ಗಳನ್ನ ನೋಡ್ತಾ ಇದೀವಿ. ಏನು? ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕನ್ಸ್ಯೂಮರ್ ಬರ್ತಕ್ಕಂಥ ಅದನ್ನ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್, ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅರ್ಥ ಮಾಡ್ಕೊಳ್ತಾ ಇದೀವಿ. ಸೊ ಡಿಫ್ರೆಂಟ್ ಟೈಪ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಅದ್ ಯಾವ್ಯಾವುದು ಅಂತಂದ್ರೆ ಫಸ್ಟ್ ಬೇಸಿಕ್ ಇಂದ ಅರ್ಥ ಮಾಡ್ತಾ ಹೋಗೋಣ. ಸೊ ನಿಮಗೆ ಐಡಿಯಾ ಸಿಗ್ತಾ ಹೋಗುತ್ತೆ. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ. ಯಾವುದು? ಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಇಂಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್. ಏನು ಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ, ಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ
ಪ್ರೊಡ್ಯೂಸರ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ಬರ್ತಕ್ಕಂತಹದ್ದು ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಹಾಗಾದ್ರೆ ಇಂಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೇನು, ಇದರಲ್ಲಿ ಮಿಡಲ್ ಮ್ಯಾನ್ ಬರ್ತಾರೆ. ಆಗ್ಲೇ ಹೇಳ್ದಂಗೆ ಮ್ಯಾನುಫ್ಯಾಕ್ಚರಿಂಗ್ ಇರ್ತಾರೆ, ಹೋಲ್ಸೇಲರು, ರಿಟೇಲರು, ಫೈನಲ್ ಆಗಿ ಕನ್ಸ್ಯೂಮರ್ ಗೆ ರೀಚ್ ಆಗ್ತಾ ಹೋಗುತ್ತೆ. ಅದರಲ್ಲಿ 1 ಲೆವೆಲ್, 2nd ಲೆವೆಲ್ ಮತ್ತೆ 3 ಲೆವೆಲ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟೈಪ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಅದರಲ್ಲಿ ಫಸ್ಟ್ ಡೈರೆಕ್ಟ್ ಚಾನಲ್ ಅಥವಾ ಅದನ್ನ ಏನಂತ ಕರೀತಾರೆ, 0 ಲೆವೆಲ್ ಚಾನಲ್ ಅಂತಾನು ಕರೀತಾರೆ. 0 ಲೆವೆಲ್ ಡಿಸ್ಟ್ರಿಬ್ಯೂಷನ್ ಚಾನಲ್ is a channel of distribution wherein the goods are made directly available from the manufacturer to the customer without involving any intermediary. Here, manufacturer sells goods through his own retail outlets, Bata, Raymond's, McDonald's. ಏನ್ ಹೇಳ್ತಿದ್ರೆ, ಇಲ್ಲಿ ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಅವರಿಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ರೀಚ್ ಆಗ್ತಾ ಇದೆ. ಯಾವುದೇ ರೀತಿಯಾದಂತಹ ಮಿಡಲ್ ಮ್ಯಾನ್ಗಳು, ಹೋಲ್ಸೇಲ್ ಗಳು ಅಥವಾ ರಿಟೇಲ್ ಗಳು ಇರೋದಿಲ್ಲ. ಡೈರೆಕ್ಟ್ ಆಗಿ ಸೇಲ್ ಮಾಡ್ತಾರೆ ಪ್ರೊಡ್ಯೂಸರ್ ಟು ಕನ್ಸ್ಯೂಮರ್ ಅಂತ ಹೇಳ್ತಾ ಇದಾರೆ. ಅದಕ್ಕಾದ್ರೆ ಎಕ್ಸಾಂಪಲ್ ಯಾವುದು, ಬಾಟಾ ಅವ್ರದ್ದು ಡೈರೆಕ್ಟ್ ಆಗಿ ಅವ್ರದ್ದೇ ಲೆಟ್ಔಟ್ ಗಳು ಇರುತ್ತೆ, ಏನೋ ಔಟ್ಲೆಟ್ಸ್ ಗಳು ಇರುತ್ತೆ. ಔಟ್ಲೆಟ್ಸ್ ಗಳು ಅಂತಂದ್ರೆ ಏನು, ಅವ್ರದೇ ಬಾಟಾದೇನೆ ಒಂದು ಶಾಪ್ ಗಳನ್ನ ಮಾಡ್ಕೊಂಡಿರ್ತಾರೆ. ರೆಮಾಂಡ್ಸ್ ಅವ್ರದೇ ಆದಂತಹ ಒಂದು ಶಾಪ್ ನ ಮಾಡ್ಕೊಂಡಿರ್ತಾರೆ. ಮೆಕ್ಡೊನಾಲ್ಡ್ಸ್ ಅವ್ರದೇ ಆದಂತಹ ಶಾಪ್ ಮಾಡ್ಕೊಂಡು ಅವ್ರ ಪ್ರಾಡಕ್ಟ್ ನ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕನ್ಸ್ಯೂಮರ್ ಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಹಾಗಾದ್ರೆ ಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಅನ್ನೋದು ಅರ್ಥ ಆಯ್ತು. ಇಂಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಇಲ್ಲಿ 1st ಲೆವೆಲ್, 2nd ಲೆವೆಲ್ ಮತ್ತೆ 3 ಲೆವೆಲ್ ಅಂತ ಅಂದ್ಬಿಟ್ಟು 1 ಲೆವೆಲ್, 2 ಲೆವೆಲ್ ಮತ್ತೆ 3 ಲೆವೆಲ್ ಇರ್ತಾರೆ ಅಂತ ಅಂದ್ಬಿಟ್ಟು ಇದು 1st ಲೆವೆಲ್. 1st ಲೆವೆಲ್ ಅಲ್ಲಿ ಏನು, ಮ್ಯಾನುಫ್ಯಾಕ್ಚರಿಂಗ್ ರಿಟೇಲರ್ ಬರುತ್ತೆ, ರಿಟೇಲರ್ ಕನ್ಸ್ಯೂಮರ್ ಗೆ ಪ್ರಾಡಕ್ಟ್ ನ ಸೇಲ್ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. 2nd ಲೆವೆಲ್ ಏನ್ ಹೇಳುತ್ತೆ ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಹೋಲ್ಸೇಲರ್ ಬರುತ್ತೆ. ಹೋಲ್ಸೇಲರು ಜಾಸ್ತಿ ಪ್ರಮಾಣದಲ್ಲಿ ಪ್ರೊಡ್ಯೂಸರ್ ಇಂದ ಪರ್ಚೇಸ್ ಮಾಡ್ತಾನೆ, ಅವನು ಸಣ್ಣ ಪ್ರಮಾಣದಲ್ಲಿ ಅದನ್ನ ರಿಟೇಲರ್ ಗೆ ಸೇಲ್ ಮಾಡ್ತಾನೆ. ಸೊ ರಿಟೇಲರ್ ಫೈನಲ್ ಆಗಿ ಕಸ್ಟಮರ್ ಗೆ 1-2 ಪ್ರಾಡಕ್ಟ್ ಬೇಕಾಗುತ್ತೆ, ಫೈನಲ್ ಆಗಿ ಪರ್ಚೇಸ್ ಮಾಡ್ತಾರೆ. ಅದು 2nd ಲೆವೆಲ್ ಅಥವಾ 2 ಲೆವೆಲ್ ಚಾನಲ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ 3ನೇ ಲೆವೆಲ್ ಚಾನಲ್ಸ್ ಆಫ್ ಇಂಡೈರೆಕ್ಟ್ ಡಿಸ್ಟ್ರಿಬ್ಯೂಷನ್ ಯಾವುದು ಅಂತಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂದ ಡೈರೆಕ್ಟ್ ಏಜೆಂಟ್ ಹೋಗುತ್ತೆ. ಏಜೆಂಟ್ ಮಿಡಲ್ ಮ್ಯಾನ್ ಯಾರು ಇರ್ತಾನೆ, ಆ ಏಜೆಂಟ್ ಏನ್ ಮಾಡ್ತಾನೆ, ಹೋಲ್ಸೇಲರ್ ಗೆ ಸೇಲ್ ಮಾಡ್ತಾನೆ. ಆ ಹೋಲ್ಸೇಲರ್ ರಿಟೇಲರ್ ಕೊಡ್ತಾನೆ. ಈ ರಿಟೇಲರ್ ಫೈನಲ್ ಆಗಿ ಕಸ್ಟಮರ್ ಗೆ ಪ್ರಾಡಕ್ಟ್ ನ ರೀಚ್ ಮಾಡಿಸ್ತಾ ಹೋಗ್ತಾನೆ. ಸೊ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 2 ಚಾನಲ್ಸ್ ಇದೆ, ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್, ಇಂಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಡೈರೆಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂದ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಗೆ ಹೋಗುತ್ತೆ. ಇಂಡೈರೆಕ್ಟ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 1 ಲೆವೆಲ್, 2 ಲೆವೆಲ್, 3 ಲೆವೆಲ್ ಅಂತ ಇದೆ. ಸೊ 1 ಲೆವೆಲ್ ಅಲ್ಲಿ ಹೋಲ್ಸೇಲರ್, ಮ್ಯಾನುಫ್ಯಾಕ್ಚರಿಂಗ್ ಇಂದ ರಿಟೇಲರ್, ಕನ್ಸ್ಯೂಮರ್. 2nd ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್, ಹೋಲ್ಸೇಲ್, ರಿಟೇಲ್, ಕನ್ಸ್ಯೂಮರ್. 3ನೇ ಲೆವೆಲ್ ಅಲ್ಲಿ ಯಾರು ಬರ್ತಾರೆ, ಮ್ಯಾನುಫ್ಯಾಕ್ಚರಿಂಗ್, ಏಜೆಂಟ್, ಹೋಲ್ಸೇಲರ್, ರಿಟೇಲರ್ ಮತ್ತೆ ಫೈನಲ್ ಆಗಿ ಕನ್ಸ್ಯೂಮರ್ ಗೆ ರೀಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ನಿಮ್ಗೆ ಅರ್ಥ ಆಯ್ತು ಟಾಪಿಕ್ ಅಂತ ಅನ್ಕೊಳ್ತಿದೀನಿ. ಹಾಗಾದ್ರೆ ಈ ತರ ಪ್ರಾಡಕ್ಟ್ ಗಳನ್ನ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಅದನ್ನ ಕಳಿಸ್ಕೊಡ್ತಾರೆ, ಕರೆಕ್ಟಾ. ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂದ ಪ್ರಾಡಕ್ಟ್ ಗೆ ಕನ್ಸ್ಯೂಮರ್ ಗೆ ರೀಚ್ ಆಗುತ್ತೆ. ಹಾಗಾದ್ರೆ ಒಂದು ಆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಗೆ ಏನೇನ್ ಫ್ಯಾಕ್ಟರ್ ಡಿಟರ್ಮೈನಿಂಗ್ ಚಾಯ್ಸ್ ಆಫ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ಒಂದು ಪ್ರಾಡಕ್ಟ್ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಹೋಗ್ಬೇಕು ಅಂತಂದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳು ಅದು ಡಿಟರ್ಮೈನ್ ಆಗುತ್ತೆ ಅಥವಾ ಫ್ಯಾಕ್ಟರ್ಸ್ ಗಳು ಅಫೆಕ್ಟ್ ಆಗುತ್ತೆ, ಕನ್ಸಿಡರ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫಸ್ಟ್ ಯಾವುದು, ಪ್ರಾಡಕ್ಟ್ ರಿಲೇಟೆಡ್ ಫ್ಯಾಕ್ಟರ್ಸ್. ಏನು ಪ್ರಾಡಕ್ಟ್ ರಿಲೇಟೆಡ್ ಫ್ಯಾಕ್ಟರ್ಸ್ ಅಂತಂದ್ರೆ, ಕೆಲವು ಪ್ರಾಡಕ್ಟ್ ಗಳು ಕೆಲವು ಪ್ಲೇಸ್ ಅಲ್ಲಿ ಮಾತ್ರನೇ ಡಿಮ್ಯಾಂಡ್ ಇರುತ್ತೆ, ಎಲ್ಲಾ ಪ್ಲೇಸ್ ಅಲ್ಲೂ ಕೂಡ ಡಿಮ್ಯಾಂಡ್ ಗಳು ಇರೋದಿಲ್ಲ. ಈಗ ನೋಡಿ, ಇಲ್ಲಿ ನೀವು ಈ ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಇದ್ದೀರಾ ಅಂತ ಅನ್ಕೊಳ್ಳಿ. ಜಮ್ಮು ಅಂಡ್ ಕಾಶ್ಮೀರ ಅಲ್ಲಿ ಏನು ಸ್ನೋ ಬೀಳ್ತಾ ಇರುತ್ತೆ, ತುಂಬಾ ಅಲ್ಲಿ ಚಳಿ ಜಾಸ್ತಿ ಇರುತ್ತೆ. ಅಲ್ಲಿ ಉಲ್ಲನ್ ಕ್ಲಾತ್ ಗಳು ನಿಮ್ಗೆ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದೇನೆ ಸಹಾರಾ ಡೆಸರ್ಟ್ ಅಲ್ಲಿ ಆತರ ಮ್ಯಾನುಫ್ಯಾಕ್ಚರಿಂಗ್ ಏನಾದ್ರು ಮಾಡ್ತಾರಾ ಅಥವಾ ಕನ್ಸ್ಯೂಮ್ ಮಾಡ್ತಾರಾ? ಸೊ ಮಾಡೋದಿಲ್ಲ. ಹಾಗಾಗಿ ಪ್ರಾಡಕ್ಟ್ ಯಾವ ಪ್ಲೇಸ್ ಅಲ್ಲಿ ಮತ್ತೆ ಯಾವ ಜಿಯೋಗ್ರಾಫಿಕಲ್ಲಿ ಯಾವ ತರದ್ದು ಪ್ರಾಡಕ್ಟ್ ಗಳು ಮಾಡ್ತಾ ಇದಾರೆ, ಅದ್ರದ್ದು ಯೂನಿಟ್ ವ್ಯಾಲ್ಯೂಗಳು ಏನೇನ್ ಬೀಳ್ತಾ ಹೋಗುತ್ತೆ, ಅದ್ರ ಪ್ರೈಸ್ ಏನಿದೆ, ಅದ್ರದ್ದು ಡಿಮ್ಯಾಂಡ್ ಗಳು ಹೇಗಿದೆ ಅಂತ ಅದನ್ನ ಕಂಪ್ಲೀಟ್ ಆಗಿ ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಅನಾಲಿಸಿಸ್ ನ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೆಕೆಂಡ್, ಕಂಪನಿ ಕ್ಯಾರೆಕ್ಟರಿಸ್ಟಿಕ್ಸ್. ಏನು ಕಂಪನಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಂದ್ರೆ, ಈಗ ಕಂಪನಿಗಳು 3 ಲೆವೆಲ್ ಅಲ್ಲಿ ಇರುತ್ತೆ. ಒಂದು ಲಾರ್ಜ್ ಸ್ಕೇಲು ಅಥವಾ ಮೀಡಿಯಂ ಸ್ಕೇಲು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಗಳು ಇರುತ್ತೆ. ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಗಳು ಏನ್ ಮಾಡುತ್ತೆ, ಸಿಕ್ಕಾಗುತ್ತೆ ಕೋಟಿ ಗಟ್ಟಲೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕಾದ್ರೆ ಅವ್ರಿಗೆ ಏನಾಗುತ್ತೆ,
ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಮ್ಮಿ ರೇಟ್ ಅಲ್ಲಿ ಬಿಡುತ್ತೆ. ಅದೇನೇನೆ ಸೇಮ್ ಪ್ರಾಡಕ್ಟ್ ಯಾರೋ ಒಬ್ಬ ಮಿಡಲ್ ಇನ್ವೆಸ್ಟರ್ ಅಂದ್ರೆ ಕಮ್ಮಿ ಬಂಡವಾಳ ಹಾಕಿ ಮಾಡ್ತಾನೆ ಅಂತಂದ್ರೆ ಅವ್ನಿಗೆ ಕಮ್ಮಿ ಕ್ವಾಂಟಿಟಿ ಮಾಡ್ಬೇಕಾಗತ್ತೆ. ಸೊ ಅವ್ರಿಗೆ ಖರ್ಚು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಕಂಪನಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಬಂದಿರತಕ್ಕಂತಹ ಪ್ರಾಫಿಟ್ ನ ಬೇರೆ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡಿದಾಗ ಪ್ರಾಫಿಟ್ ಉಳ್ಕೊಳ್ಳುತ್ತೆ ಕಂಪನಿ ಒಳಗೆ ಖಂಡಿತ ಉಳ್ಕೊಳ್ಳಂಗಿಲ್ಲ, ಮತ್ತೆ ಬೇರೆ ಪ್ರಾಜೆಕ್ಟ್ ಗೆ ಅದು ಅಮೌಂಟ್ ನ ಆಗ್ಬೇಕಾಗುತ್ತೆ. ಸೊ ಕಂಪನಿ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅದಕ್ಕೆ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದೇನು ಕಾಂಪಿಟೇಟಿವ್ ಫ್ಯಾಕ್ಟರ್ಸ್. ಅಫ್ಕೋರ್ಸ್ ಯಾವುದೇ ಪ್ರಾಡಕ್ಟ್ ಮಾಡ್ತಾರೆ, ನೀವು ಒಂದು ಗಂಧ ಕಡ್ಡಿನೇ ಯಾವ್ದೋ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಒಂದು ಕರ್ಪೂರದ ಮಿಷನ್ ಮಾಡ್ತಾರೆ, ಒಂದು ಅಡಿಕೆ ಚೀಟಿನೇ ಮಾಡ್ತಾರೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಏನಿದೆ ಕಾಂಪಿಟೇಷನ್ ಇದೆ. ಅಷ್ಟು ಸುಲಭಕ್ಕೆ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಂತ ಕಾಂಪಿಟೇಟಿವ್ ಫ್ಯಾಕ್ಟರ್ ಒಳಗೂ ಸರ್ವೈವ್ ಆಗ್ಬೇಕು ಅಂತಂದ್ರೆ ಆ ಕಾಂಪಿಟೇಟಿವ್ ಫ್ಯಾಕ್ಟರ್ ಏನು ಕಾಂಪಿಟೇಟರ್ ಏನ್ ಪ್ರೈಸ್ ನ ಇಟ್ಟಿರ್ತಾರೆ. ಈಗ ಒಂದು 50 ಗ್ರಾಮ್ಸ್ ಏನೋ ಒಂದು ಐಟಮ್ಗೆ ಈ ಒಂದು ಮಾರ್ಕೆಟ್ ಅಲ್ಲಿ ಬೇಸ್ ಫಿಕ್ಸ್ ಆಗಿರುತ್ತೆ. ಕರೆಕ್ಟ್ ಆ ಬೇಸ್ ಪ್ರೈಸ್ ಅಲ್ಲೇ ಕೊಡ್ತಾ ಇದಾರೆ ಅಥವಾ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಅಂದ್ಬಿಟ್ಟು ಜನರು ಯೋಚನೆ ಮಾಡ್ತಾರೆ. ಸೊ ಯೋಚನೆ ಮಾಡಿ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರೆ. ಕಾಂಪಿಟೇಟಿವ್ ಫ್ಯಾಕ್ಟರ್ಸ್ ಗಳು ಆಗುತ್ತೆ ರೀಸನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಮಾರ್ಕೆಟ್ ಫ್ಯಾಕ್ಟರ್. ಏನ್ ಮಾರ್ಕೆಟ್ ಫ್ಯಾಕ್ಟರ್ ಅಂತಂದ್ರೆ ಸೈಜ್ ಆಫ್ ದ ಮಾರ್ಕೆಟ್. ಈಗ ನೋಡಿ ಇಲ್ಲಿ ತುಂಬಾ ಐಟಮ್ಗಳು ಈಗ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದಷ್ಟು ಕನ್ಸ್ಯೂಮರ್ ಪರ್ಚೇಸ್ ಮಾಡ್ತಾ ಇದಾರೆ, ಖಾಲಿ ಆಗ್ತಿದೆ ಅಂತಂದ್ರೆ ಹೊಸದಾಗಿ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಈಗ ಒಂದೇ ಸೀಸನ್ ಗೆ ಮಾಡಿಟ್ಕೊಂಡಾಗ ಏನಾಗ್ತಾ ಇತ್ತು, ಅದು ಒನ್ ಟೈಮ್ ಮಾತ್ರ ಡಿಮ್ಯಾಂಡ್ ಇರ್ತಿತ್ತು, ಮಿಕ್ಕಿ ಟೈಮ್ ಅಲ್ಲಿ ಅದರಿಂದ ಪ್ರಾಫಿಟ್ ಬರ್ತಿರ್ಲಿಲ್ಲ, ಕಮ್ಮಿ ಆಗ್ತಾ ಇತ್ತು. ಬಟ್ ಮಾರ್ಕೆಟಿಂಗ್ ಫ್ಯಾಕ್ಟರ್ ಅಲ್ಲಿ ಏನಾಗುತ್ತೆ, ಮಾರ್ಕೆಟ್ ಸೈಜ್ ತುಂಬಾ ದೊಡ್ಡಿತ್ತು. ಈಗ ಏನೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ. ಸೊ ಕೆಲವು ಕಡೆ ಡಿಮ್ಯಾಂಡ್ ಇರುತ್ತೆ. ಈಗ ನಾರ್ತ್ ಕರ್ನಾಟಕ ಹೋಗಿದ್ರಿ ಅಂತಂದ್ರೆ ಇಲ್ಲಿ ಸೌತ್ ಕೇಂದ್ರದಲ್ಲಿ ಯೂಸ್ ಮಾಡ್ತಕ್ಕಂತಹ MTR ಪ್ರಾಡಕ್ಟ್ ಗಳದ್ದು ಯೂಸ್ ತುಂಬಾ ಕಡಿಮೆ ಇದೆ. ಯಾವ್ದು ಚಿತ್ರಾನ್ನ ಪೌಡರ್ ಇದೆ, ಪುಳಿಯೋಗರೆ ಪೌಡರ್ ಇದೆ, ವಾಂಗಿಬಾತ್ ಇದೆ, ಬಿಸಿಬೇಳೆ ಬಾತ್. ಬಟ್ ನಾರ್ತ್ ಕರ್ನಾಟಕದಲ್ಲಿ ಇದನ್ನ ಯಾವ್ದನ್ನು ಕೂಡ ನಾರ್ತ್ ಕರ್ನಾಟಕದಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಪ್ರಾಡಕ್ಟ್ ಏನು ಮಾರ್ಕೆಟಿಂಗ್ ಫೆಸಿಲಿಟಿ ಫ್ಯಾಕ್ಟರ್ಸ್ ಗಳು ಯಾವ ತರ ಇದೆ ಅನ್ನೋದ್ರ ಬೇಸ್ ಮೇಲೆ ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಡಿಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್. ಏನ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಅಂತಂದ್ರೆ ಅಫ್ಕೋರ್ಸ್ ನಾವು ಬಹಳಷ್ಟು ಡಿಸ್ಕಸ್ ಮಾಡಿದೀವಿ. ಏನಿರುತ್ತೆ ಎಕನಾಮಿಕಲ್. ಎನ್ವೈರನ್ಮೆಂಟಲ್ ಅಂತಂದ್ರೆ ಯಾವ್ದು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ತಾ ಇರ್ತಾರೆ. ಈಗ ನೋಡಿ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ. ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಈಗ ನೋಡಿ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡ್ಬೇಕಾದ್ರೆ 3 ವಿಧ ಇದೆ. ಕರೆಕ್ಟಾ? ಏರ್ ಟ್ರಾನ್ಸ್ಪೋರ್ಟೇಷನ್ ಇದೆ, ಆಮೇಲೆ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಇದೆ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಯಾವ್ದೇ ಒಂದು ಪ್ರಾಡಕ್ಟ್ ಅನ್ನ ಏರ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಕಳಿಸಿದಾಗ ಏನಾಗುತ್ತೆ, ಬೇಗ ರೀಚ್ ಆಗುತ್ತೆ. ಆದ್ರೆ ಅದ್ರದ್ದು ಡಿಸ್ಅಡ್ವಾಂಟೇಜ್ ಏನೋ ಕಾಸ್ಟ್ಲಿ ಆಗುತ್ತೆ. ಕರೆಕ್ಟಾ? ಸೊ ಅದೇನೆ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಕಳಿಸ್ಕೊಡ್ತೀನಿ ಅಂತಂದ್ರೆ ಡ್ಯೂರೇಷನ್ ಜಾಸ್ತಿ ಇರುತ್ತೆ, ಒಂದು ಪ್ರೈಸ್ ಒಂದು ಮೀಡಿಯಂ ಲೆವೆಲ್ ಇರುತ್ತೆ. ಅದೇನೆ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಕಳಿಸ್ಕೊಡ್ತೀನಿ ಅಂತಂದ್ರೆ ಆವರೇಜ್ ಡ್ಯೂರೇಷನ್ ಇರುತ್ತೆ, ಆದ್ರೆ ಅದಕ್ಕೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ. ಅಲ್ಲಿ ತುಂಬಾ ಜಾಸ್ತಿ ಪ್ರಾಡಕ್ಟ್ ಗಳನ್ನ ಕಳಿಸ್ಕೊಡಕ್ ಆಗೋದಿಲ್ಲ. ಸೊ ಈ ತರ ಬಹಳಷ್ಟು ಫ್ಯಾಕ್ಟರ್ ಗಳು, ಈಗ ಹೇಳಿದಂತಹ 5ಕ್ಕಿಂತ ಇನ್ನೂ ಜಾಸ್ತಿ ಫ್ಯಾಕ್ಟರ್ಸ್ ಗಳು ಏನು ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ಗೆ ಫ್ಯಾಕ್ಟರ್ಸ್ ಗಳಾಗತ್ತೆ, ಡಿಟರ್ಮೈನ್ ಮಾಡ್ಬೇಕಾಗತ್ತೆ. ಯಾವ್ದೋ ಒಂದು ಪ್ರಾಡಕ್ಟ್ ನ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಕಳಿಸ್ಕೊಡ್ತೀವಿ ಅಂತಂದ್ರೆ ಎಲ್ಲಾ ಫ್ಯಾಕ್ಟರ್ಸ್ ಗಳನ್ನ ನೋಡಿ ಒಂದು ಪ್ರಾಡಕ್ಟ್ ಗೆ ಚಾನಲ್ಸ್ ನ ಕನ್ಸಿಡರ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈಗ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು, ಮತ್ತೆ ಕಾಂಪೊನೆಂಟ್ಸ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು ಅಂತ ನೋಡೋಣ. ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಮೀನಿಂಗ್ ಈಗಾಗಲೇ ಕಲ್ತಿದೀವಿ, ಇನ್ನೊಂದ್ಸಲ ಇದು ನಿಮ್ಗೆ ರಿಪೀಟ್ ಆಗ್ತಿರೋದು. ಫಿಸಿಕಲ್ ಹ್ಯಾಂಡ್ಲಿಂಗ್ ಅಂಡ್ ಮೂವ್ಮೆಂಟ್ ಆಫ್ ದ ಪ್ರಾಡಕ್ಟ್ ಫ್ರಮ್ ದ ಪ್ಲೇಸ್ ಆಫ್ ಪ್ರಮೋಷನ್ ಟು ದ ಪ್ಲೇಸ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಇಟ್ಸ್ ರೆಫರ್ಸ್ ಟು ದ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್. ಒಂದು ಪ್ರಾಡಕ್ಟ್ ಏನೋ ಮ್ಯಾನುಫ್ಯಾಕ್ಚರಿಂಗ್ ಇಂದ ಕನ್ಸ್ಯೂಮರ್ ಗೆ ರೀಚ್ ಆಗ್ತಕ್ಕಂತಹದ್ನೇ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಆಕ್ಟಿವಿಟಿ ಇನ್ವಾಲ್ವ್ ಇನ್ ದ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ ಇನ್ವೆಂಟರಿ ಕಂಟ್ರೋಲ್ ಅಂತ ಹೇಳ್ತಾರೆ. ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬಹಳಷ್ಟು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಬಹಳಷ್ಟು ಕಾಂಪೊನೆಂಟ್ಸ್ ಗಳು ಇನ್ವಾಲ್ವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಫಸ್ಟ್ ಟ್ರಾನ್ಸ್ಪೋರ್ಟೇಷನ್, ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಕಡೆಗೆ ಯಾವ್ದೋ ವೆಹಿಕಲ್ ಮೂಲಕ ಕಳಿಸ್ಕೊಡ್ಬಹುದು. ಅದು ಏರ್ ಆಗಿರ್ಲಿ, ವಾಟರ್ ಆಗಿರ್ಲಿ, ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಲಿ. ಟ್ರಾನ್ಸ್ಪೋರ್ಟೇಷನ್ ಸಂಬಂಧ ಬಂದಾಗೆ ಎರಡನೇದು ವೇರ್ ಹೌಸಿಂಗ್, ಅದನ್ನ ಎಲ್ಲೋ ಒಂದ್ ಕಡೆ ಶೇಖರಿಸಿ ಇರ್ತಕ್ಕಂತಹದ್ದಾಗಿರ್ಬೋದು, ಗೋಡೌನು ಅಥವಾ ದಾಸ್ತಾನ್ ಆಗಿರ್ಬೋದು. ಆಮೇಲೆ ಮೆಟೀರಿಯಲ್ ಹ್ಯಾಂಡ್ಲಿಂಗ್, ಅದು ಹಾಳಾಗ್ದಂಗೆ ಮೇಂಟೈನ್ ಮಾಡ್ತಕ್ಕಂತಹದ್ದಾಗಿರೋದು. ಇನ್ವೆಂಟರಿ ಕಂಟ್ರೋಲ್, ಫೈನಲ್ ಆಗಿ ಎಷ್ಟು ಪ್ರಾಡಕ್ಟ್ ಬಂತು, ಎಷ್ಟನ್ನ ನಾವು ಬೇರೆಯವರಿಗೆ ಸೇಲ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಬಿಲ್ಲಿಂಗ್ ಮಾಡಿ ಇನ್ವಾಯ್ಸ್ ಇಟ್ಕೊಳ್ತಕ್ಕಂತಹ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇರ್ತಕ್ಕಂತಹ ಬೇರೆ ಬೇರೆ ಕಾಂಪೊನೆಂಟ್ಸ್ ಗಳು ಯಾವ್ಯಾವ್ದು ಅಂದ್ಬಿಟ್ಟು ನೋಡೋಣ. Physical distribution covers all the activities required to physically move goods from manufacturer to the consumer.
important activity involving physical distribution. It is the main components of physical distribution. It includes ಏನ್ ಹೇಳ್ತಿದ್ರೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು, ಹೋಲ್ಸೇಲ್ ಏನೋ ಮ್ಯಾನುಫ್ಯಾಕ್ಚರ್ ಇಂದ ಕನ್ಸ್ಯೂಮರ್ ಗೆ ರೀಚ್ ಮಾಡಿಸ್ತಕ್ಕಂತಹದ್ದಾಗಿರುತ್ತೆ ಅಂತ ಅಂದ್ಬಿಟ್ಟು ಇದರಲ್ಲಿ ಸುಮಾರು ಕಾಂಪೊನೆಂಟ್ಸ್ ಗಳು ಇನ್ವಾಲ್ವ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಆ ಪಾಯಿಂಟ್ಸ್ ಗಳು ಯಾವ್ದು, ಕಾಂಪೊನೆಂಟ್ಸ್ ಗಳು ಯಾವ್ದು, ಆರ್ಡರ್ ಪ್ರೊಸೆಸಿಂಗ್. ಫಸ್ಟ್ ಈಗ ಮ್ಯಾನುಫ್ಯಾಕ್ಚರ್ ಇರ್ತಾರೆ, ಮ್ಯಾನುಫ್ಯಾಕ್ಚರ್ ಯಾರಿಗೆ ಸೇಲ್ ಮಾಡ್ತಾನೆ, ಹೋಲ್ಸೇಲರ್ ಗೆ ಸೇಲ್ ಮಾಡ್ತಾನೆ. ಇವನು ಈಗ ನೋಡಿ ಇಲ್ಲಿ ಕಸ್ಟಮರು ಲಕ್ಷಾಂತರ ಇರ್ತಾರೆ, ಕರೆಕ್ಟಾ. ಈಗ ಮ್ಯಾನುಫ್ಯಾಕ್ಚರ್ ಒಬ್ಬನೇ ಇರ್ತಾನೆ, ಅಂದ್ರೆ ಬೇರೆ ಬೇರೆ ಬ್ರ್ಯಾಂಡ್ ಬೇರೆ ಬೇರೆ ಕಂಪ್ನಿಗಳು ಇರುತ್ತೆ. ನೆಕ್ಸ್ಟ್ ಅದ್ರ ಯಾರಿಗೆ ಕಳಿಸ್ತಾನೆ, ಅದನ್ನು ಹೋಲ್ಸೇಲರ್ ಕಳಿಸ್ತಾನೆ. ಇವನು ಇಂಥವು ಒಂದು 100 ಹೋಲ್ಸೇಲರ್ನ ಇಟ್ಕೊಂಡಿರ್ತಾನೆ, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರುತ್ತೆ. ಸೊ ಜಾಸ್ತಿ ಕ್ವಾಂಟಿಟಿನ ಯಾರು ಕೊಡ್ತಾರೆ, ರಿಟೇಲರ್ ಕನ್ಸ್ಯೂಮರ್ ತಗೊಳ್ತಾ ಇಲ್ಲ, ಹೋಲ್ಸೇಲರ್ ತಗೊಳ್ತಾನೆ. ಸೊ ಇಂತ ಒಂದು 100 ಜನ ಅವನು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಂಡಿರ್ತಾನೆ, ಅವನಿಗೆ ಸೇಲ್ಸ್ ಗಳನ್ನ ಮಾಡ್ತಾ ಹೋಗ್ತಾನೆ. ಇವನ್ ಏನ್ ಮಾಡ್ತಾನೆ, ಇವನ್ಗೆ ಇನ್ನೊಂದು 500 ಜನ ಕಸ್ಟಮರ್ಸ್ ಇರ್ತಾರೆ, ಅಂದ್ರೆ ರಿಟೇಲರ್ಸ್ ಇರ್ತಾರೆ, ಅವನು ಇವನ ಹತ್ರ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. ಸೊ ಇವನು ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೇಕು ಅಂತಂದ್ರೆ ಇವನು ಎಷ್ಟು ಡಿಮ್ಯಾಂಡ್ ಕೇಳ್ತಾನೆ, ಇವನಿಗೆ ಡಿಮ್ಯಾಂಡ್ ಇಲ್ಲ ಅಂತಂದ್ರೆ ಇವನ ಹತ್ರ ಪರ್ಚೇಸ್ ಮಾಡ್ತಾನೆ, ನನಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ಅಂದ್ಬಿಟ್ಟು ಆರ್ಡರ್ ಆಗ್ತಾನೆ. ಆರ್ಡರ್ ಆಗಿದಾಗ ಇವನು ಅವನಿಗೆ ಐಟಮ್ ನ ಕಳಿಸ್ಕೊಡ್ತಾನೆ. ಆರ್ಡರ್ ಪ್ರೊಸೆಸಿಂಗ್ ಅಂತಂದ್ರೆ ಯಾರಿಗ್ ಬೇಕೋ ಅವನು ನನಗೆ ಈ ಪ್ರಾಡಕ್ಟ್, ಈಗ ನೀವೇ ತಾಳಿ ಎಕ್ಸಾಂಪಲ್, ನಿಮಗೆ ಐಟಮ್ ಬೇಕು, ಏನೋ ಒಂದು ಟೂತ್ ಪೇಸ್ಟ್ ಬೇಕು ಅಂತ ನೀವು ಅಂಗಡಿ ಹೋಗಿ ಕೇಳಿದಾಗ ತಾನೇ ಅವ್ನಿಗೆ ಗೊತ್ತಾಗೋದು ನಿಮಗೆ ಬೇಕು ಅಂತ ಅಂದ್ಬಿಟ್ಟು, ಇಲ್ಲದೆ ಹೋದ್ರೆ ಗೊತ್ತಾಗತ್ತಾ, ನೀವು ಆರ್ಡರ್ ಹಾಕ್ಬೇಕು. ಸೊ ನಿಮಗೆ ಪ್ರಾಡಕ್ಟ್ ಇದ್ದಾಗ ಅವನು ಸಪ್ಲೈ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಎರಡನೇದು ಟ್ರಾನ್ಸ್ಪೋರ್ಟೇಷನ್. ಒಂದು ಆರ್ಡರ್ ಹಾಕಿದ್ರೆ, ಆರ್ಡರ್ ಹಾಕಿದ ತಕ್ಷಣ ಏನಾದ್ರು ನೀವು ಗೂಗಲ್ ಅಲ್ಲಿ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂತ ಅಂದಿದ ತಕ್ಷಣ ಟಕ್ ಅಂತ ಬಂದಂಗೆ ಅದ ಮೊಬೈಲ್ ಅಲ್ಲಿ ಹೇಳಕ್ಕಾಗತ್ತಾ, ಗೂಗಲ್ ಸೆಂಡ್ ದ ಏನು ಆರ್ಡರ್ಡ್ ಐಟಮ್ ಫ್ರಮ್ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಟು ಹೋಲ್ಸೇಲರ್ ಅಂತ ಅಥವಾ ಕನ್ಸ್ಯೂಮರ್ ಅಂತ ಬಂದು ಹೇಳಿದ್ರೆ ಕಳ್ಸಕ್ಕಾಗತ್ತಾ. ಪ್ರಾಡಕ್ಟ್ ಫಿಸಿಕಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ಬೇಕು ಅಂತಂದ್ರೆ ಟ್ರಾನ್ಸ್ಪೋರ್ಟೇಷನ್ ಥ್ರೂ ಬರ್ಬೇಕು ಒಂದು ಐಟಮ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಮೂರನೇದೇನು, ಬೇರೆ ಹೌಸಿಗೆ ಬರ್ಬೇಕು. ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿ ಇಡ್ತೀರಲ್ಲ, ಏನಾರು ಐಟಮ್ ಬೇಕು ಅಂತಂದಾಗ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಟ್. ಓಕೆನಾ, ನೀವು ಏನೋ ಒಂದು ಐಟಮ್ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿರ್ತೀರಾ, ಅದೇನಾಗುತ್ತೆ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಬೇರೆ ಹೌಸಿಗೆ ಬರುತ್ತೆ. ಬೇರೆ ಹೌಸ್ ಅಂತಂದ್ರೆ ಒಂದು ಏನೋ ಐಟಮ್ ಗಳು ಎಲ್ಲವನ್ನೂ ಸ್ಟೋರ್ ಮಾಡಿ ಇರ್ತಕ್ಕಂತಹದ್ದಾಗಿರುತ್ತೆ. ಸೊ ವೇರ್ ಹೌಸಿಗೆ ಬಂದ್ ಬೀಳುತ್ತೆ. ಅದಾದ್ಮೇಲೆ ಇನ್ವೆಂಟರಿ ಕಂಟ್ರೋಲ್, ಅದಾದ್ಮೇಲೆ ನಿಮಗೆ ಐಟಮ್ ಬಂದ್ಮೇಲೆ ನೀವೇನ್ ಮಾಡ್ತೀರಾ, ಕೆಲವು ಸಲ ಕ್ಯಾಶ್ ಪೇಮೆಂಟ್ ಮಾಡ್ತೀರಾ. ಸೊ ಬಿಲ್ ಅವ್ರು ಕೊಟ್ಬಿಟ್ಟು ನಿಮಗೆ ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಸೊ ಇದು ಕಾಂಪೊನೆಂಟ್ಸ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಆಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಈ ವಿಡಿಯೋನ ಲಾಸ್ಟ್ ಟಾಪಿಕ್ ಏನಂತಂದ್ರೆ ಪ್ರಮೋಷನ್, ಹಾಗೆ ಪ್ರಮೋಷನ್ ಮಿಕ್ಸ್ ಆಗಿದೆ. ಗೈಸ್ ಏನು ಇನ್ನು ಜನರಲ್ ಸೆನ್ಸ್ ಪ್ರಮೋಷನ್ ಅಂತಂದ್ರೆ ಆಗ್ಲೇ ನಾವು ಡಿಸ್ಕಸ್ ಮಾಡಿದೀವಿ ಗೈಸ್ ಸುಮಾರು ಸಲ. ಪ್ರಮೋಷನ್ ಅಂತಂದ್ರೆ ಒಂದು ಪ್ರಾಡಕ್ಟ್ ನ ಜನಕ್ಕಿದೆ ಅಂತ ಅಂದ್ಬಿಟ್ಟು ರೀಚ್ ಮಾಡ್ತಕ್ಕಂತಹದ್ದೇ ಡಿಫ್ರೆಂಟ್ ಮೋಡ್ ಅಲ್ಲಿ. ಈಗ ನಾನು ಪರ್ಸನಲ್ ಆಗಿ ಹೇಳ್ಬೋದು ಇನ್ನೊಬ್ರಿಗೆ, ಅಥವಾ ಇನ್ನೊಬ್ರು ಅಡ್ವರ್ಟೈಸಿಂಗ್ ಮೂಲಕ ಹೇಳ್ತಕ್ಕಂತಹದ್ದಾಗಿರ್ಬೋದು, ಅದು ಎಲ್ಲವೂ ಪ್ರಮೋಷನ್ ಆಗಿದೆ. ಸೊ ಇನ್ಡೆಪ್ತ್ ಆಗಿ ಇದು ಏನ್ ಹೇಳುತ್ತೆ ಮೀನಿಂಗ್ ಅಂತ ಅನ್ನೋದನ್ನ ನೋಡ್ತಾ, ಕನ್ನಡದಲ್ಲಿ ಪ್ರಮೋಷನ್ ಅಂತಂದ್ರೆ ಏನು ಅಂತ ಈಗಾಗ್ಲೇ ನಿಮ್ಗೆ ಗೊತ್ತಿದೆ. ಪ್ರಮೋಷನ್ ಅಂತಂದ್ರೆ ಕನ್ನಡದಲ್ಲಿ ಏನು, ಪ್ರಚಾರ ಅಂತ ಅಂದ್ಬಿಟ್ಟು. ಯಾಕೆ ಒಂದು ಪ್ರಾಡಕ್ಟ್ ಗೆ ಪ್ರಚಾರ ಆಗ್ಬೇಕು, ಯಾಕೆ ಪ್ರಚಾರ ಆಗದೆ ಒಂದು ಪ್ರಾಡಕ್ಟ್ ಜನರಿಗೆ ರೀಚ್ ಆಗಲ್ವಾ? ಖಂಡಿತ ಆಗೋದಿಲ್ಲ. ಏನಕ್ಕೆ ಅಂತಂದ್ರೆ ಯಾವ್ದೋ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿದೆ ಅಂತಂದ್ರೆ ಅಡ್ವರ್ಟೈಸ್ ಆಗ್ಲಿಲ್ಲ ಅಂತಂದ್ರೆ, ಈಗ ನೋಡಿ ಇಲ್ಲಿ ನಿಮ್ಮ ಪೇರೆಂಟ್ಸ್ ಗಳು ಆಗಿರ್ಲಿ, ನಿಮ್ಮ ಮನೆಯಲ್ಲೇ ಆಗಿರ್ಲಿ, ಇನ್ನೂ ಬಹಳಷ್ಟು ಜನ ಫಸ್ಟ್ ಇನಿಷಿಯಲ್ ಡೇಸ್ ಇಂದ ಏನ್ ಬರ್ತಾ ಇದೆ, ಪಾರ್ಲೇಜಿ ಅಡ್ವರ್ಟೈಸ್ಮೆಂಟ್ ಬರ್ತಾನೆ ಇದೆ, ನಿರ್ಮಾ ಪೌಡರ್ ಅಡ್ವರ್ಟೈಸಿಂಗ್ ಬರ್ತಾನೆ ಇದೆ. ಇವತ್ತಿಗೂ ಎಷ್ಟೊಂದ್ ಜನದ ಮನೇಲಿ ಯೂಸ್ ಮಾಡ್ತಾ ಇದಾರೆ. ಇವತ್ತಿಗೂ ಲೈಫ್ ಬಾಯ್ ಆಗಿರ್ಲಿ, ಈ ತರದ ಪ್ರಾಡಕ್ಟ್ ಗಳೆಲ್ಲ ತುಂಬಾ ಹಳೇ, ಅಂದ್ರೆ 90s ಅಲ್ಲೂ ಕೂಡ ಅಡ್ವರ್ಟೈಸ್ಮೆಂಟ್ ಗಳು ಬಂದಿತ್ತು. ಜನಕ್ಕೆ ಮೈಂಡ್ ಅಲ್ಲಿ ಅದು ಫಿಕ್ಸ್ ಆಗ್ಬಿಟ್ಟಿತ್ತು. ಉಜಾಲ ಆಗಿರ್ಲಿ, ಆ ತರದ ಪ್ರಾಡಕ್ಟ್ ಗಳು. ಸೊ ಜನ ಏನ್ ಮಾಡ್ತಾರೆ ಅಂತಂದ್ರೆ ಇವತ್ತಿಗೂ ಕೂಡ ಅದೇ ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ರೆ. ಸೊ ಅದಕ್ಕೆಲ್ಲ ಮೇನ್ ರೀಸನ್ ಏನಾಗಿತ್ತು, ಅವ್ರಿಗೆ ಪ್ರಮೋಷನ್ ಮಾಡಿದ್ದು. ಪ್ರಮೋಷನ್ ಅಂತಂದ್ರೆ ನಥಿಂಗ್ ಬಟ್ ಅಡ್ವರ್ಟೈಸ್ ಮಾಡಿದ್ದು, ಪ್ರಚಾರ ಮಾಡಿದ್ರಿಂದಾನೇ ಇವತ್ತಿಗೂ ಕೂಡ ಅದೇ ಬ್ರ್ಯಾಂಡ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇಂಡೆಪ್ತ್ ಮೀನಿಂಗ್ ನೋಡ್ತಾ ಹೋಗೋಣ. ಪ್ರಮೋಷನ್ ರೆಫರ್ ಟು the use of communication with the twin objective of information potential customer about the product and persuading them to buy. ಏನು ಹೇಳ್ತಾ ಇದ್ರೆ, ಈ ಪ್ರಮೋಷನ್ ಎರಡು ಮೈನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಗಳಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟ್ವಿನ್ ಆಬ್ಜೆಕ್ಟಿವ್ ಇದೆ ಅಂತ ಅಂದ್ಬಿಟ್ಟು, ಒಂದು ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ತಿಳಿಸ್ಕೊಡ್ತಕ್ಕಂತಹದ್ದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ಫಾರ್ಮೇಶನ್ ಪೊಟೆನ್ಶಿಯಲ್ ಕಸ್ಟಮರ್ ಅಬೌಟ್ ದ ಪ್ರಾಡಕ್ಟ್ ಬಗ್ಗೆ ಕಸ್ಟಮರ್
ಇನ್ಫಾರ್ಮ್ ಮಾಡ್ತಕ್ಕಂತಹದ್ದಾಗಿದೆ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಏನಂತಂದ್ರೆ ಇನ್ಫಾರ್ಮ್ ಅಷ್ಟೇ ಅಲ್ಲ, ಇನ್ನೊಂದು ಟ್ವಿನ್ ಆಬ್ಜೆಕ್ಟಿವ್ ಏನಂತಂದ್ರೆ ಇನ್ನೊಂದು ಅದನ್ನ ಪರ್ಚೇಸ್ ಮಾಡಂಗೆ ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡ್ತಕ್ಕಂತಹದ್ದು. ಪ್ರಾಡಕ್ಟ್ ಇರುತ್ತೆ, ಪ್ರಾಡಕ್ಟ್ ನ ಲೇಬಲಿಂಗ್ ಹಾಕಿ ಅದನ್ನ ಪರ್ಚೇಸ್ ಮಾಡ್ತಕ್ಕಂತಹದ್ದು. ಪರ್ಚೇಸ್ ನ ಯಾವ ತರ ಮಾಡಿಸ್ತಾರೆ, ಅಡ್ವರ್ಟೈಸಿಂಗ್ ಮಾಡ್ತಾರೆ, ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಪ್ರಮೋಷನ್ ಮಾಡ್ತಾರೆ. ಅಂತ ಟೈಮಲ್ಲಿ ನಿಮ್ಗೆ ಪ್ರಮೋಷನ್ ಯೂಸ್ ಆಗುತ್ತೆ. ಇದನ್ನೇನೇನು ಪ್ರಮೋಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಥವಾ ಇನ್ನೂ ಅಂತಂದ್ರೆ ಪ್ರಮೋಷನ್ ಇಸ್ ಅನ್ ಇಂಪಾರ್ಟೆಂಟ್ ಎಲಿಮೆಂಟ್ ಆಫ್ ಮಾರ್ಕೆಟಿಂಗ್ ಮೇಕ್ಸ್ by which marketer make use of various tools of communication to encourage exchange of goods and service in the market. ಏನ್ ಹೇಳ್ತಂದ್ರೆ ಮಾರ್ಕೆಟರು ಇನ್ ಮಿಡಲ್ ಇರ್ತಾನೆ, ಕರೆಕ್ಟಾ? ಅವನು ಒಂದು ಪ್ರಾಡಕ್ಟ್ ಬಗ್ಗೆ ಜನಕ್ಕೆ ರೀಚ್ ಮಾಡಿ, ಈಗ ನಿಮ್ಗೆ ಗೊತ್ತಿರಲ್ಲ, ಈಗ ಲೆವಿಸ್ತಾ ನಿಮ್ಗೆ ಅಡ್ವರ್ಟೈಸ್ ಬಂತೋ ಬಂದಿಲ್ಲ ನನ್ಗೆ ಐಡಿಯಾ ಇಲ್ಲ. ಆದ್ರೆ ಏನಾಯ್ತು, ಲೆವಿಸ್ತಾ ಮಾತ್ರ ಮಾರ್ಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಬೂಮ್ ಆಗ್ತಾ ಇದೆ, ತುಂಬಾ ಚೆನ್ನಾಗಿ ಜನ ಪರ್ಚೇಸ್ ಮಾಡ್ತಾನೆ ಇದಾರೆ. ಏನಕ್ಕೆ? ಒಂದ್ಸಲ ಏನ್ ಮಾಡಿರ್ತಾನೆ ರಿಟೇಲರು, ಈ ಪ್ರಾಡಕ್ಟ್ ನ ನೀವು ಒಂದ್ಸಲ ಯೂಸ್ ಮಾಡಿ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಒಂದು ಸ್ಯಾಂಪಲ್ ಕೊಟ್ಟಿರ್ತಾರೆ. ಸೊ ನೀವು ತಗೋಗ್ಬಿಟ್ಟು ನೀವು ಟ್ರೈ ಮಾಡಿರ್ತೀರಾ, ಇಷ್ಟ ಆಗಿರುತ್ತೆ, ನೆಕ್ಸ್ಟ್ ಮಾಡ್ಬಿಟ್ಟಿರ್ತೀರಾ. ಅದೇ ತರನೇ ಮಿಡಲ್ ಮ್ಯಾನ್ ಇಂದ ಪ್ರಮೋಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಮೋಷನ್ ಮಿಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ ಗೈಸ್. ಆಗ್ಲೇ ನಾವು ಮಾರ್ಕೆಟಿಂಗ್ ಮಿಕ್ಸ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ತರ್ತಿದ್ವಿ ಯಾವ್ದು, ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್ ಮತ್ತೆ ಪ್ರಮೋಷನ್ ಅಂತ ಅಂದ್ಬಿಟ್ಟು 4 ಎಲಿಮೆಂಟ್ ಇದ್ದಿದ್ದೇನೆ ಪ್ರಮೋಷನ್. ನಾವು ಎಕ್ಸ್ಕ್ಲೂಸಿವ್ಲಿ ಏನಿದ ಪ್ರಮೋಷನ್ ಮಿಕ್ಸ್ ಅಲ್ಲಿ, ಪ್ರಮೋಷನ್ ಮಿಕ್ಸ್ ಗೆ ಸಂಬಂಧಪಟ್ಟಂಗೆ ಯಾವ್ದು ಮಾರ್ಕೆಟಿಂಗ್ ಟೂಲ್ ಅಲ್ಲಿ, ಮಾರ್ಕೆಟಿಂಗ್ ಮಿಕ್ಸ್ ಅಲ್ಲಿ ಪ್ರಮೋಷನ್ 4 ಎಲಿಮೆಂಟ್ ಏನಿತ್ತು ಅದಕ್ಕೆ ಜಾಸ್ತಿ ಫೋಕಸ್ ಮಾಡ್ತಾ ಇದೀವಿ. ಹಾಗಾದ್ರೆ Promotion mix refers to the combination of promotion tools used by the organizer to achieve the communication objectives. ಏನು ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಅದು ರೀಚ್ ಆಗ್ಬೇಕು ಅಂತಂದ್ರೆ ಒಂದು ಮೋಡ್ ಅಲ್ಲಿ ರೀಚ್ ಆಗ್ಬೇಕು. ಅದು ಯಾವ್ದು, ಕಮ್ಯುನಿಕೇಶನ್ ಮೋಡ್ ಅಲ್ಲಿ ರೀಚ್ ಆಗ್ಬೇಕು. ಕಮ್ಯುನಿಕೇಶನ್ ರೀಚ್ ಅಲ್ಲಿ ಮೋಡ್ ಆದಾಗ ಮಾತ್ರನೇ ಆ ಪ್ರಾಡಕ್ಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅದನ್ನ ಏನಂದ್ರೆ ಪ್ರಮೋಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೇರಿಯಸ್ ಟೂಲ್ಸ್ ಆಫ್ ಕಮ್ಯುನಿಕೇಶನ್ ಆರ್ ಯೂಸ್ಡ್ ಬೈ ದ ಮಾರ್ಕೆಟರ್. ಹಾಗಾದ್ರೆ ಬಹಳಷ್ಟು ಬೇರೆ ಬೇರೆ ಮೋಡ್ಗಳಿದೆ ಕಮ್ಯುನಿಕೇಟ್ ಮಾಡ್ತಕ್ಕಂತ ಒಂದು ಪ್ರಾಡಕ್ಟ್ ಬಗ್ಗೆ ಒಬ್ಬ ಜನಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಬೇರೆ ಬೇರೆ ಎಲಿಮೆಂಟ್ಸ್ ಗಳಿದೆ, ಬೇರೆ ಬೇರೆ ತರದ ಟೂಲ್ಸ್ ಟೆಕ್ನಿಕಲ್ಸ್ ಇದೆ. ಆ ತರದನ್ನ ಯೂಸ್ ಮಾಡ್ತಾರೆ ಯಾರು, ಮಾರ್ಕೆಟರ್ ಅಂತ ಹೇಳ್ತಾರೆ. ಟು ಇನ್ಫಾರ್ಮ್ ದ ಪರ್ಸ್ಯೂಡ್ ಕನ್ಸ್ಯೂಮರ್ ಅಬೌಟ್ ದ ಪ್ರಾಡಕ್ಟ್. ದೀಸ್ ಇನ್ಕ್ಲೂಡ್ಸ್ ಏನ್ ಹೇಳ್ತಿದ್ರೆ, ಒಂದ್ ಪ್ರಾಡಕ್ಟ್ ಅವನಿಗೂ ರಿಕ್ವೈರ್ಮೆಂಟ್ ಇರುತ್ತೆ ಕಸ್ಟಮರ್ಗೆ. ಈಗ ಅಫ್ಕೋರ್ಸ್ ಎಲ್ಲ ಎದ್ಬಿಟ್ಟು ಅಲ್ಲಿರ್ತಾರೆ ಅನ್ನೋದು ಕಾಮನ್ ಥಿಂಗ್, ಅದಕ್ಕೆ ಪೇಸ್ಟ್ ಯೂಸ್ ಮಾಡ್ತಾರೆ ಅನ್ನೋದು ಯೂನಿವರ್ಸಲ್ ಫ್ಯಾಕ್ಟರ್. ಸೊ ಅದಕ್ಕೆ ಏನಂತಂದ್ರೆ ಯಾವ್ದು ಒಂದು ಪ್ರಾಡಕ್ಟ್ ಅಂತೂ ಪರ್ಚೇಸ್ ಮಾಡ್ತಾನೆ, ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ ಅಂತಂದಾಗ ಮಾರ್ಕೆಟರು ಬೇರೆ ಬೇರೆ ಟೂಲ್ ಗಳನ್ನ ಯೂಸ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ಆ ತರದ ಬೇರೆ ಬೇರೆ ಟೂಲ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಒಂದು ಅಡ್ವರ್ಟೈಸಿಂಗ್ ಏನು ಅಡ್ವರ್ಟೈಸಿಂಗ್ ಅಂತಂದ್ರೆ ನ್ಯೂಸ್ ಪೇಪರ್ ಗಳಲ್ಲಿ ಅಡ್ವರ್ಟೈಸ್ ಕೊಡ್ತಕ್ಕಂತಹದ್ದಾಗಿರ್ಬೋದು, ಮ್ಯಾಗಝಿನ್ ಗಳಲ್ಲಿ ಅಡ್ವರ್ಟೈಸ್ ಕೊಡ್ತಕ್ಕಂಥದ್ದು, ಅಥವಾ ಬೋರ್ಡಿಂಗ್ಸ್ ಹೊರಗಡೆ ನೀವು ಹೈವೇಗಳಲ್ಲೆಲ್ಲ ಓಡಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಫ್ಲೆಕ್ಸ್ ಬೋರ್ಡ್ ಗಳನ್ನ ಆಗಿರ್ಬೋದು, ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ರೇಡಿಯೋಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಕ್ಕಂತಹದ್ದಾಗಿರ್ಬೋದು, ಅಥವಾ ನಿಮ್ ಮೊಬೈಲ್ ಗಳಲ್ಲಿ ಆಡ್ ಗಳು ಬರ್ತಕ್ಕಂತಹದ್ದಾಗಿರ್ಬೋದು, ಮೆಸೇಜ್ ಮೂಲಕ ಅಡ್ವರ್ಟೈಸ್ಮೆಂಟ್ ನ ಕಳಿಸ್ಕೊಡ್ತೀವಿ. ಈ ತರ ಬೇಕಾದಷ್ಟು ಅಡ್ವರ್ಟೈಸಿಂಗ್ ಮೀಡಿಯಾಗಳಿವೆ. ಸೊ ಅದ್ರ ಮೂಲಕ ರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ನೆಕ್ಸ್ಟ್ ಪರ್ಸನಲ್ ಸೆಲ್ಲಿಂಗ್. ಏನ್ ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ, ನೀವೊಂದು ಶೋರೂಮ್ಗೆ ಹೋಗಿರ್ತೀರಾ. ಸೊ ಕೆಲವು ಸಲ ನಿಮ್ಮ ಮನೆ ಹತ್ರ ನಿಮ್ ಏರಿಯಾದಲ್ಲೇ ಹೋಗ್ಬೇಕಾದ್ರೆ ಕಂಪನಿ ಪ್ರಚಾರಕ್ಕೆ ಮಾತ್ರ ಅಂತ ಅಂದ್ಬಿಟ್ಟು ಒಂದು ಐಟಮ್ಗಳು ಬರ್ತಾ ಹೋಗುತ್ತೆ. ಸೊ ಅದ್ ಏನಾಗುತ್ತೆ, ಅವಾಗ ಡೈರೆಕ್ಟ್ ಆಗಿ ಇವ್ರಿಗೆ ಕೊಟ್ಟಿರ್ತಾರೆ, ಇವರು ಏನ್ ಮಾಡ್ತಾರೆ, ನಿಮಗೆ ಪ್ರಾಡಕ್ಟ್ ಅನ್ನ ನಿಮ್ಮ ಮನೆ ಹತ್ರಕ್ಕೆ ತಗೊಬಂದು ಕೊಡ್ತಾರೆ. ಅಥವಾ ಪರ್ಸನಲ್ ಸೇವಿಂಗ್ ಅಂತಂದ್ರೆ ಹಿಂಗೂ ಹೇಳ್ಬೋದು, ಈಗ ನಾವ್ ಯಾವ್ದೋ ತುಂಬಾ ಇಷ್ಟಪಟ್ಟಿರ್ತೀವಿ, ಇದನ್ನ ನೀವು ಯೂಸ್ ಮಾಡಿ ನೋಡಿ ಅಂತ ಅಂದ್ಬಿಟ್ಟು ರೆಫರ್ ಮಾಡೋದಾಗಿರ್ಬೋದು. ಹಾಗೆ ಪರ್ಸನಲ್ ಸೆಲ್ಲಿಂಗ್ ಅಂತಂದ್ರೆ ಒಬ್ಬ ಎಕ್ಸ್ಕ್ಲೂಸಿವ್ಲಿ ಅದಕ್ಕೆ ಅಂತಾನೆ ಒಂದು ಶೋರೂಮ್ ಅಲ್ಲಿ ನಿಂತಿರ್ತಾನೆ, ತಗೊಳ್ಳಿ ಇದನ್ನ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಅಲ್ಲೇನೆ ಡೆಮೋ ತೋರಿಸಿ ಎಲ್ಲ ಮಾಡೋದಾಗಿರ್ಬೋದು. ಪರ್ಸನಲ್ ಸೆಲ್ಲಿಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ, ಒಂದ್ ಪರ್ಸನ್ ಮೂಲಕ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮೂರನೇದೇನು, ಸೇಲ್ಸ್ ಪ್ರಮೋಷನ್ ಮೂಲಕ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಹೇಗೆ ಸೇಲ್ಸ್ ಪ್ರಮೋಷನ್ ನ ಮಾಡ್ತಾರೆ, ಡಿಸ್ಕೌಂಟ್ ಕೊಡೋದಾಗಿರ್ಬೋದು, ಅದಾದ್ಮೇಲೆ ವೋಚರ್ ಗಳನ್ನ ಕೊಡ್ತಕ್ಕಂತಹದ್ದಾಗಿರ್ಬೋದು. ಡಿಸ್ಕೌಂಟ್ ಕೊಟ್ಟಾಗ ಏನಾಗುತ್ತೆ, ಜನ ಡಿಸ್ಕೌಂಟ್ ಕೊಡ್ತಿದ್ದಾರೆ ನಾವು ತಗೊಳ್ಬೇಕಪ್ಪ ಅಂತ ಬರುತ್ತೆ. ವೋಚರ್ ಗಳನ್ನ ಕೊಡ್ತಾ ಹೋಗ್ತದೆ. ನೆಕ್ಸ್ಟ್ ನೀವು ಪರ್ಚೇಸ್ ಮಾಡಿದಾಗ ಪ್ರಾಡಕ್ಟ್ ಪ್ರೈಸ್ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವಾಗ ನೀವ್ ಏನ್ ಮಾಡ್ತೀರಾ, ಪ್ರಾಡಕ್ಟ್ ಪ್ರೈಸ್ ನಾವು ವೋಚರ್ ಗಳನ್ನ ಯೂಸ್ ಮಾಡಿದ್ರೆ ನಮ್ಗೆ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗ್ತೀರಾ ಪರ್ಚೇಸ್ ಮಾಡ್ತೀರಾ. ಸೊ ಈ ತರ ಬೇರೆ ಬೇರೆ ಟೂಲ್ಸ್ ಗಳನ್ನ ಯೂಸ್ ಮಾಡ್ತಾರೆ, ಏನೋ ಸೇಲ್ಸ್ ಪ್ರಮೋಷನಲ್ ಟೂಲ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಾದ್ಮೇಲೆ ಪಬ್ಲಿಸಿಟಿ. ಅಫ್ಕೋರ್ಸ್
ಪ್ರಮೋಷನ್ ಮಿಕ್ಸ್ ಮೇನ್ ಇಂಟೆನ್ಷನ್ ಏನಾಗಿದೆ, ಪ್ರಮೋಷನ್ ಮಾಡ್ತಕ್ಕಂತಹದ್ದಾಗಿದೆ. ಪ್ರಮೋಷನ್ ಮಾಡದೆ ಆಗ್ತದ ಐಟಮ್ಗಳು ಫೈನಲ್ ಕನ್ಸ್ಯೂಮರ್ ರೀಚ್ ಆಗಕ್ಕೆ ಖಂಡಿತ ಆಗಲ್ಲ. ಇವನ್ನೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಪ್ರಮೋಷನ್ ಆಗ್ಬೇಕು, ಪಬ್ಲಿಸಿಟಿ ಆಗ್ಬೇಕು ಅಂತ ಅಂದ್ಬಿಟ್ಟು. ಒಂದ್ಸಲ ಪಬ್ಲಿಸಿಟಿ ಆಯ್ತು ಅಂತಂದ್ರೆ ಜನರ ಮೈಂಡ್ ಸೆಟ್ ಅಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಕೂತಿರುತ್ತೆ. ಈಗ ನೀವು ಯೂಸ್ ಮಾಡ್ತಾ ಇರ್ತಕ್ಕಂತಹ ಕ್ಲಾತ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಓಡಾಡ್ತಕ್ಕಂತಹ ವೆಹಿಕಲ್ ಆಗಿರ್ಬೋದು, ಸೊ ಏನು ಮೈಂಡ್ ಅಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಪರ್ಚೇಸ್ ಮಾಡ್ಬೇಕಾದ್ರೆ ಈ ಬ್ರ್ಯಾಂಡ್ ಅನ್ನು ನಾವು ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಪಬ್ಲಿಸಿಟಿ ಆಗುತ್ತೆ. ಅಥವಾ ನಿಮ್ಗೆ ಅದು ತುಂಬಾ ಇಂಟ್ರೆಸ್ಟ್ ಇತ್ತು ಅಥವಾ ತುಂಬಾ ಇಷ್ಟ ಆಯ್ತು ಅಂತಂದ್ರೆ ಅಡ್ಜಸ್ಟ್ ಆಗಿ ನಿಮ್ಗೆ ನೋಡಿ, ಇಲ್ಲಿ ನೀವು ಯಾವ್ದೋ ಡೈಲಿ ಯಾವ್ದೋ ಒಂದು ಫೇಸ್ ಸೋಪ್ ನ ನೀವು ಯೂಸ್ ಮಾಡ್ತೀರಾ, ಅದು ನಿಮ್ ಸ್ಕಿನ್ ಗೆ ಅಡ್ಜಸ್ಟ್ ಆಗಿದೆ ಅಂತಂದ್ರೆ ಅದೇ ಪ್ರಾಡಕ್ಟ್ ನ ನೀವು ಯೂಸ್ ಮಾಡ್ತೀರಾ ಅನ್ನಂಗಾಯ್ತು. ಅಲ್ಲಿಗೆ ಪ್ರಮೋಷನ್ ಮಿಕ್ಸ್ ಅಂತಂದ್ರೆ ಏನು, ಪ್ರಮೋಷನ್ ಮತ್ತೆ ಪ್ರಮೋಷನ್ ಫಿಕ್ಸ್ ಏನು ಅಂತ ಹೇಳುತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ರೌಂಡ್ ಆಗಿ ಒಂದು ಕ್ವಿಕ್ ರಿವಿಷನ್ ನ ಮಾಡೋಣ, ಏನೇನನ್ನ ಅರ್ಥ ಮಾಡ್ಕೊಂಡು ಅಂತ ಅಂದ್ಬಿಟ್ಟು. ಗೈಸ್, ನಿಮ್ಗೆ ಎಲ್ಲಾ ಕಾನ್ಸೆಪ್ಟ್ ಗಳು ಕ್ಲೀನ್ ಆಗಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಗಳಿತ್ತು ಅಂತಂದ್ರೆ ಕೇಳ್ಬೋದು, ಕಮೆಂಟ್ ಮಾಡಿ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಪ್ಯಾಕೇಜಿಂಗ್ ಅಂತಂದ್ರೆ ಏನು, ಅದ್ರ ಮೀನಿಂಗು, ಡಿಫ್ರೆಂಟ್ ಲೆವೆಲ್ ಆಫ್ ಪ್ಯಾಕೇಜಿಂಗ್ ಏನ್ ಹೇಳುತ್ತೆ, ಹಾಗೆ ಅದ್ರ ಫಂಕ್ಷನ್, ಇಂಪಾರ್ಟೆನ್ಸ್ ಆಫ್ ಏನು ಏನಿರುತ್ತೆ, ಪ್ಯಾಕೇಜಿಂಗ್ ಏನ್ ಹೇಳುತ್ತೆ ಅನ್ನೋದನ್ನ, ಹಾಗೆ ಲೇಬಲಿಂಗ್ ಅಂತಂದ್ರೇನು, ಫಂಕ್ಷನ್ಸ್ ಆಫ್ ಲೇಬಲಿಂಗ್ ಏನೇನ್ ಕೆಲಸಗಳನ್ನ ಮಾಡುತ್ತೆ, ಪ್ರೈಸ್ ಅಂತಂದ್ರೇನು, ಪ್ರೈಸ್ ಆಫ್ ದ ಪ್ರಾಡಕ್ಟ್, ಪ್ರೈಸಿಂಗ್ ಯಾವ ತರ ಒಂದು ಪ್ರಾಡಕ್ಟ್ ಗೆ ಫಿಕ್ಸ್ ಆಗುತ್ತೆ, ಒಂದು ಪ್ರೈಸ್ ನ ಫಿಕ್ಸ್ ಮಾಡ್ಬೇಕಾದ್ರೆ ಯಾವ ಯಾವ ಫ್ಯಾಕ್ಟರ್ಸ್ ಗಳೆಲ್ಲ ಅದಕ್ಕೆ ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನ ನೋಡಿದೀವಿ. ಒಂದು ಪ್ರಾಜೆಕ್ಟ್, ಒಂದು ಪ್ರೈಸಿಂಗ್ ನ ಆಬ್ಜೆಕ್ಟಿವ್ ಏನು ಅನ್ನೋದನ್ನ ನೋಡ್ಕೊಂಡಿದೀವಿ. ಅದಕ್ಕೆ ಹಾಗೇನೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್, ಒಂದು ಐಟಮ್ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ಬೇಕು ಅಂತಂದ್ರೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ ತರ ಆಗುತ್ತೆ ಅಂತ ನೋಡಿದೀವಿ. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ನೋಡಿದೀವಿ. ಹಾಗೆ ಮಿಡಲ್ ಮ್ಯಾನ್ ಗಳು ಏನೇನ್ ಕೆಲಸಗಳನ್ನ ಮಾಡ್ತಾರೆ ಅಂದ್ರೆ ಹೋಲ್ಸೇಲರ್, ರಿಟೇಲರ್ ಅವರು ಏನೇನ್ ರೋಲ್ ನ ಪ್ಲೇ ಮಾಡ್ತಾರೆ ಅನ್ನೋದನ್ನ ಅಷ್ಟು ತಿಳ್ಕೊಂಡಿದೀವಿ. ಚಾನಲ್ಸ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡೈರೆಕ್ಟ್ ಚಾನಲ್ ಡಿಸ್ಟ್ರಿಬ್ಯೂಷನ್, ಇಂಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ನೋಡಿದ್ವಿ. ಇಂಡೈರೆಕ್ಟ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ 1 ಲೆವೆಲ್, 2 ಲೆವೆಲ್, 3 ಲೆವೆಲ್ ಯಾವ್ದಿದೆ ಅದು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಸೊ ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಅಲ್ಲಿ ಮಾಡ್ಬೇಕಾದ್ರೆ ಏನೇನ್ ಫ್ಯಾಕ್ಟರ್ಸ್ ಗಳು ಡಿಟರ್ಮೈನ್ ಆಗುತ್ತೆ ಅನ್ನೋದನ್ನ ಅಷ್ಟು ಅರ್ಥ ಮಾಡ್ಕೊಂಡಿದೀವಿ. ಮತ್ತೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಅಂತಂದ್ರೇನು, ಕಾಂಪೊನೆಂಟ್ ಆಫ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ್ದು ಬರುತ್ತೆ, ಹಾಗೆ ಪ್ರಮೋಷನ್ ಅಂದ್ರೇನು, ಪ್ರಮೋಷನ್ ಮಿಕ್ಸ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಗೈಸ್, ಇಲ್ಲಿಗೆ ನಿಮ್ಮ ಮಾರ್ಕೆಟಿಂಗ್ ಚಾಪ್ಟರ್ ನ 3ನೇ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ಮ್ಯಾಕ್ಸಿಮಮ್ ಅಂತಂದ್ರೆ ಈ ಚಾಪ್ಟರ್ ಇಂದ ಇನ್ನು 2 ವಿಡಿಯೋ ಆಗ್ಬೋದಷ್ಟೇ, ಯಾಕಂದ್ರೆ 21 ಮಾರ್ಕ್ಸ್ ಗೆ ಕವರ್ ಆಗೋದ್ರಿಂದ ಅಷ್ಟು ಟಾಪಿಕ್ ಗಳು ಇರ್ತಾ ಹೋಗುತ್ತೆ. ಸೊ ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳಿ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಕ್ಲಾಸ್ ಗಳು ಇಷ್ಟ ಆಯ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳು ಶೇರ್ ಮಾಡಿ. ಟೆಲಿಗ್ರಾಮು ಮತ್ತೆ ಯೂಟ್ಯೂಬ್, ಟೆಲಿಗ್ರಾಮು ಮತ್ತೆ ವಾಟ್ಸ್ಆಪ್ ಗ್ರೂಪ್ ಏನಿದೆ ಅದಕ್ಕೆ ಜಾಯ್ನ್ ಆಗಿ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಪುಟ್ ಸಿಗ್ತಾ ಹೋಗುತ್ತೆ. ಮತ್ತೆ ಇನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಕ್ಲಾಸ್ ನ ಎಂಡ್ ಮಾಡೋಣ. ಓಕೆನಾ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತಾ ಹೋಗೋಣ.